ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು ಅಡ್ಜಾಯಿಂಟ್ ಮತ್ತು ಇನ್ವರ್ಸ್ ಮೇಲೆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಿದ್ವಿ. 12 ಪ್ರಾಬ್ಲಮ್ಗಳು ಸಾಲ್ವ್ ಆಗಿತ್ತು. ಇವತ್ತು ನೆಕ್ಸ್ಟ್ 13 ಪ್ರಾಬ್ಲಮಿಂದ ಶುರು ಮಾಡ್ತಾ ಇದ್ವಿ. ಇಫ್ ಎ ಇಸ್ ಈಕ್ವಲ್ ಟು 3, 1, -1, 2, ಶೋ ದಟ್ a square minus 5a plus 7i is equal to 0. Hence, find a inverse. ಎ ಇನ್ವರ್ಸ್ ಅನ್ನ ಇವಾಗ ಆಲ್ರೆಡಿ ನಾವು ಎರಡು ಟೈಪ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಟೈಪ್ ನಂಬರ್ 1 ಎಲಿಮೆಂಟರಿ ಆಪರೇಷನ್ ಬೈ ಯೂಸಿಂಗ್ ಮ್ಯಾಟ್ರಿಸಸ್ ಚಾಪ್ಟರ್ ಅಲ್ಲಿ ಎಲಿಮೆಂಟರಿ ಆಪರೇಷನ್ ಇಂದ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೆಕೆಂಡ್ ಒನ್ ಎ ಇನ್ವರ್ಸ್ ನ ಮತ್ತೊಂದು ಮೆಥಡ್ ಯೂಸ್ ಮಾಡಿದ್ವಿ, ಫಾರ್ಮುಲಾ ಮೆಥಡ್. ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1/a ಇಂಟು ಅಡ್ಜಾಯಿಂಟ್ ಎ. ಈ ಪ್ರಾಬ್ಲಮ್ ಅಲ್ಲಿ ಇನ್ನೊಂದು ಮೆಥಡ್ ಯೂಸ್ ಮಾಡ್ತೀವಿ, ಬೈ ಯೂಸಿಂಗ್ ಈಕ್ವೇಶನ್ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಎ ಇನ್ವರ್ಸ್ ನ 3 ಟೈಪ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ಫಸ್ಟ್ ಒನ್ ಎಲಿಮೆಂಟರಿ ಆಪರೇಷನ್, ಸೆಕೆಂಡ್ ಒನ್ ಫಾರ್ಮುಲಾ ಮೆಥಡ್, ನೆಕ್ಸ್ಟ್ ಮೂರನೇದು ಇವಾಗ ಮಾಡಿಸ್ತಾ ಇದೀವಿ, ಅದು ಈಕ್ವೇಶನ್ ಯೂಸ್ ಮಾಡ್ಕೊಂಡು. ಈಕ್ವೇಶನ್ ಕೊಟ್ಟಿರ್ತಾರಲ್ಲ ಅದನ್ನ ಯೂಸ್ ಮಾಡಿ ಫಸ್ಟ್ ಇದನ್ನ ವೆರಿಫೈ ಮಾಡಬೇಕು. ಮ್ಯಾಟ್ರಿಸಸ್ ಅಲ್ಲೇ ಓದಿರ್ತೀರ, ಅದನ್ನ ವೆರಿಫೈ ಮಾಡಬೇಕು ಅಂತಂದ್ರೆ ಫಸ್ಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಎ ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಬೇಕು. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇಂಟು ಎ ಅಂತ ತಗೊಂಡಿರ್ತೀರ. ಎ ಅಂತಂದ್ರೆ 3, 1, -1, 2. ಮತ್ತೆ ಏನ ಇನ್ನೊಂದ್ಸಲ ಬರೀತೀರಾ ಅಂತಂದ್ರೆ 3, 1, -1, 2 ಮಲ್ಟಿಪ್ಲೈ ಮಾಡ್ತೀರಾ. ರೋ ವೈಸ್ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ. ಇಸ್ ಈಕ್ವಲ್ ಟು 3 3s 9, 1 ಇಂಟು -1, -1, 3 1s 3, ನೆಕ್ಸ್ಟ್ 2 1s 2, -1 ಇಂಟು 3 -3, 2 ಇಂಟು -1 -2, -1 ಇಂಟು 1 -1, 2 2s 4. ಸಿಂಪ್ಲಿಫೈ ಮಾಡಿದ್ರೆ ಇದನ್ನ 9 ಅಲ್ಲಿ 1 ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ 8, 3ಗೆ 2 ನ ಆಡ್ ಮಾಡ್ತೀರಾ 5 ಬರುತ್ತೆ. -3 -2 ಅಂತಂದ್ರೆ -5, -1 ಪ್ಲಸ್ 4, 4 ಅಲ್ಲಿ 1 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರುತ್ತೆ. ಇದು ಎ ಸ್ಕ್ವೇರ್ ಆಗಿದೆ. ನೆಕ್ಸ್ಟ್ ಕನ್ಸಿಡರ್ ಎಲ್ ಎಚ್ ಎಸ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಅಂದ್ರೆ ಎ ಸ್ಕ್ವೇರ್ -5 ಇಂಟು ಎ ಪ್ಲಸ್ 7 ಇಂಟು ಐ ಇಸ್ ಈಕ್ವಲ್ ಟು, ಅಂದ್ರೆ ಅದನ್ನ 0 ಅಂತ ಪ್ರೂವ್ ಮಾಡಬೇಕು. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತಂದ್ರೆ ಗೊತ್ತು, 8 5 -5 3, ಇದು ಎ ಸ್ಕ್ವೇರ್. ನೆಕ್ಸ್ಟ್ -5 ಬರೀತೀರಾ. ಅಂಡ್ ದೆನ್ ಎ ಮ್ಯಾಟ್ರಿಕ್ಸ್ ಅಂತಂದ್ರೆ ಅವರೇ ಕೊಟ್ಟಿದ್ದಾರೆ 3 1 -1 2. ನೆಕ್ಸ್ಟ್ ಪ್ಲಸ್ 7 ಇಂಟು ಐ ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 x 2 ಬರೀತೀರಾ. 2 x 2 ಅಂತಂದ್ರೆ 1 0 0 1. ನೆಕ್ಸ್ಟ್ ಇದು ಸಿಂಪ್ಲಿಫೈಡ್ ಆಗಿದೆ, ಅದನ್ನ ಹಾಗೆ ಬರ್ಕೊಳ್ತೀರಾ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 8 8 5 5 -5 3, ಹಾಗೆ ಬರ್ಕೊಳ್ತೀರಾ ಅದನ್ನ. ನೆಕ್ಸ್ಟ್ -5 ನ ಒಳಗಡೆ ಮಲ್ಟಿಪ್ಲೈ ಮಾಡ್ತೀರಾ. 5 3s 15, 5 ನ 1 ಗೆ ಮಲ್ಟಿಪ್ಲೈ ಮಾಡಿದ್ರೆ ಅದು 5 ಆಗಿರುತ್ತೆ. 5 ನ -1 ಗೆ ಮಲ್ಟಿಪ್ಲೈ ಮಾಡಿದ್ರೆ -5, 5 ನ 2 ಗೆ ಮಲ್ಟಿಪ್ಲೈ ಮಾಡಿದ್ರೆ 10 ಆಗಿರುತ್ತೆ. ಅಂಡ್ ದೆನ್ ಪ್ಲಸ್ 7 ಮಲ್ಟಿಪ್ಲೈ ಮಾಡಿದ್ರೆ 7 ಇಂಟು 1 7, 7 ಇಂಟು 0 0, 7 ಇಂಟು 0 0, 7 ಇಂಟು 1 ಅಂತಂದ್ರೆ 7 ಆಯ್ತು. ಹಿಯರ್ 8 ಪಾಸಿಟಿವ್ ಇದೆ, 7 ಪಾಸಿಟಿವ್ ಇದೆ. 8 ಪ್ಲಸ್ 7 15, 15 - 15 ಅಂತಂದ್ರೆ 0. ನೆಕ್ಸ್ಟ್ ಅದೇ ತರ 5 -5 0, 0ಗೆ 0 ಆಡ್ ಮಾಡಿದ್ರೆ 0 ಬರುತ್ತೆ. ಅದೇ ತರ -5 -of +5 0, 0 + 0 0. ನೆಕ್ಸ್ಟ್ ಇಲ್ಲಿ 3 ಇದೆ, ಇಲ್ಲಿ 7 ಇದೆ. 7 + 3 ಅಂತಂದ್ರೆ 10, 10 - 10 ಅಂತಂದ್ರೆ 0. ಆದ್ರಿಂದ ಆ ಟೋಟಲ್ ಏನಾಗಿರುತ್ತೆ, ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0. ಇದನ್ನ ಪ್ರೂವ್ ಮಾಡಾಯ್ತು. ನೆಕ್ಸ್ಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಫೈಂಡ್ ಎ ಇನ್ವರ್ಸ್. ಎ ಇನ್ವರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಯಾವ ತರ ಅಂತಂದ್ರೆ ಬೈ ಯೂಸಿಂಗ್ ಈಕ್ವೇಶನ್. ಆ ಈಕ್ವೇಶನ್ ಯೂಸ್ ಮಾಡ್ಕೊಂಡು ನೋಡಿ ವೆರಿಫೈ ಆಯ್ತು. ನೆಕ್ಸ್ಟ್ ಎ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡೋದು ಯಾವ ತರ ಅಂತ ನೋಡ್ಕೊಳ್ಳಿ. ಕನ್ಸಿಡರ್ ದ ಈಕ್ವೇಶನ್ ನ ಕನ್ಸಿಡರ್ ಮಾಡ್ತಾರೆ. ನಿಮಗೆ ಎ ಇನ್ವರ್ಸ್ ಬೇಕು ಅಂತಂದ್ರೆ ಥ್ರೂಔಟ್ ದ ಈಕ್ವೇಶನ್ ಮಲ್ಟಿಪ್ಲೈ ಎ ಇನ್ವರ್ಸ್ ಮಾಡ್ತಾರೆ. ಎ ಇನ್ವರ್ಸ್ ನ ಮಲ್ಟಿಪ್ಲೈ ಮಾಡ್ತಾರೆ ಅಂದ್ರೆ ಫಸ್ಟ್ ಒನ್ ಗೆ ಮಲ್ಟಿಪ್ಲೈ ಮಾಡ್ತಾರೆ ಎ ಇನ್ವರ್ಸ್ ಇಂಟು ಎ ಸ್ಕ್ವೇರ್ -5 ಇಂಟು ಸೆಕೆಂಡ್ ಒನ್ ಗೆ ಮಲ್ಟಿಪ್ಲೈ ಮಾಡಿದ್ರೆ ಎ ಇನ್ವರ್ಸ್ ಇಂಟು ಎ ಪ್ಲಸ್ 7 ಇಂಟು ಐ ನ ಹಾಗೆ ಬರೀತೀರಾ. ಅದಕ್ಕೆ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಐ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು 0 ಇಂಟು ಎನಿಥಿಂಗ್ ಅಂತಂದ್ರೆ 0 ಆಗಿರುತ್ತೆ.
ನೆಕ್ಸ್ಟ್ ಇಲ್ಲಿ ಎ ಸ್ಕ್ವೇರ್ ಅಂತಕ್ಕಂಥದ್ದು ಎರಡಿದೆ, ಒಂದನ್ನ ಇದ್ರ ಜೊತೆ ಕಂಬೈನ್ ಮಾಡ್ಕೊಳ್ಳಿ. ಎ ಇನ್ವರ್ಸ್ ಇಂಟು ಎ ಇನ್ವರ್ಸ್ಗೆ ಅದೇ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಐ ಬರುತ್ತೆ. ಅದೇ ತರ ಐಗೆ ನಾವು ಯಾವುದೇ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿದ್ರು ಕೂಡ ಯಾವ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿರ್ತಾರೆ ಅದು ಬರುತ್ತೆ. ನೋಡಿ, ಎ ಇನ್ವರ್ಸ್ ಇಂಟು ಎ ಅಂತಂದ್ರೆ ಐಗೆ ಒಂದು ಎನ ಮಲ್ಟಿಪ್ಲೈ ಮಾಡಿರ್ತೀರ ಅಂದ್ರೆ ಎ ಆಯ್ತದೆ, ಮೈನಸ್ 5 ಇಂಟು ಎ ಇನ್ವರ್ಸ್ ಅನ್ನ ಎಗೆ ಮಲ್ಟಿಪ್ಲೈ ಮಾಡ್ತೀರಾ ಅಂದ್ರೆ ಏನಾಯ್ತು? ಐ ಪ್ಲಸ್ 7 ಐಗೆ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡ್ತೀರಾ, ಐಗೆ ಏನೇ ಮಲ್ಟಿಪ್ಲೈ ಮಾಡಿದ್ರು ಕೂಡ ಏನ್ ಮಲ್ಟಿಪ್ಲೈ ಮಾಡಿರ್ತೀರ ಅದು ಬರುತ್ತೆ. ಆದ್ರಿಂದ ಇದನ್ನೇನಂತ ಬರೀಬೇಕು? 7 ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು 0. ನಮಗೆ ಎ ಇನ್ವರ್ಸ್ ಬೇಕು ಅಂದ್ರೆ ಇದು ಬೇಕು, ಅದನ್ನ ಹಾಗೆ ಇಟ್ಕೊಳ್ಳಿ. 7 ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು 5i ನ ಆ ಕಡೆ ಕಳಿಸ್ತೀರಾ ಪ್ಲಸ್ 5i, ಏನ ಮತ್ತೊಂದು ಕಡೆ ಕಳಿಸ್ತೀರಾ ಮೈನಸ್ ಇದೆ. ಇಲ್ಲಿ 7 ಇರಬಾರ್ದು, ಎ ಇನ್ವರ್ಸ್ ಮಾತ್ರ ಬೇಕು. 7 ಮಲ್ಟಿಪ್ಲೈ ಆಗಿದೆ, ರೈಟ್ ಸೈಡ್ ಕಳಿಸ್ತಾರೆ, ಡಿವೈಡ್ ಆಗುತ್ತೆ ಅಂದ್ರೆ ಏನಾಯ್ತು? ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1/7 ಇಂಟು 5i ಮೈನಸ್ ಈ ತರ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1/7 ಇಂಟು 5 ಇಂಟು ಐ ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 x 2. ಅದಕ್ಕೆ 5 ನ ಮಲ್ಟಿಪ್ಲೈ ಮಾಡಿದ್ರೆ 5 0 0 5 ಇದೊಂದು ಮ್ಯಾಟ್ರಿಕ್ಸ್ ಆಯ್ತು. ಮೈನಸ್ ಎ ಅಂತಂದ್ರೆ ಅವರೇ ಕೊಟ್ಟಿದ್ದಾರೆ ಮ್ಯಾಟ್ರಿಕ್ಸ್ ನ 3 1 -1 2 ಇದೊಂದು ಮ್ಯಾಟ್ರಿಕ್ಸ್ ಆಯ್ತು. ಇವೆರಡನ್ನ ಸಬ್ಟ್ರಾಕ್ಟ್ ಮಾಡಿ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎ ಇನ್ವರ್ಸ್ ಹಾಗೆ ಇರ್ತದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎ ಇನ್ವರ್ಸ್ ಹಾಗೆ ಬರ್ಕೊಂಡಿದ್ರೆ ಇಸ್ ಈಕ್ವಲ್ ಟು 1/7 ಹಾಗೆ ಇರ್ತದೆ. 5 ನಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬರುತ್ತೆ. 0 -1 ಅಂತಂದ್ರೆ -1, 0 ಮೈನಸ್ ಆಫ್ -1 ಅಂತಂದ್ರೆ +1, 5 -2 5 ನಲ್ಲಿ 2 ನ ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರುತ್ತೆ. ಇನ್ನೊಂದು ಸ್ಟೆಪ್ ಬರೀತೀರಾ ಅಂತಂದ್ರೆ ದಟ್ ಈಸ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 2/7 ಮತ್ತೆ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ -1/7 1/7 3 ಡಿವೈಡೆಡ್ ಬೈ 7. ಇದು ಎ ಇನ್ವರ್ಸ್ ಆಗಿರುತ್ತೆ. ನೀವು ಈ ಮ್ಯಾಟ್ರಿಕ್ಸ್ಗೆ ಫಾರ್ಮುಲಾ ಮೆಥಡ್ ಯೂಸ್ ಮಾಡ್ಕೊಂಡು ಎ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದೇ ಬರುತ್ತೆ. ಎಲಿಮೆಂಟರಿ ಆಪರೇಷನ್ ಯೂಸ್ ಮಾಡಿ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದೇ ಬರುತ್ತೆ. ಈಕ್ವೇಶನ್ ಕೊಟ್ಟಿರ್ತಾರೆ ಅದನ್ನ ಯೂಸ್ ಮಾಡಿ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ನಿಮಗೆ ಇದೇ ಆನ್ಸರ್ ಬರುತ್ತೆ. ಅಲ್ಲಿ ಎ ಇನ್ವರ್ಸ್ ನಾವು 3 ಟೈಪ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ವೆರಿಫೈ ಮಾಡೋದು ಗೊತ್ತಿರುತ್ತೆ. ಫೈಂಡ್ ಎ ಇನ್ವರ್ಸ್ ಅಂತಂದ್ರೆ ಜಸ್ಟ್ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿರ್ತೀರ ಅಷ್ಟೇ. ನೆಕ್ಸ್ಟ್ ಮತ್ತೊಂದು ಪ್ರಾಬ್ಲಮ್ ಇದೆ ನೋಡಿ. ಶೋ ದಟ್ ದ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 2 3 1 2 ಸ್ಯಾಟಿಸ್ಫೈ ದ ಈಕ್ವೇಶನ್ a square minus 4a plus I is equal to 0. Using this find a inverse. ವೆರಿಫೈ ಮಾಡೋದನ್ನ ನೀವು ಮಾಡಿ. ವೆರಿಫೈ ಮಾಡೋದನ್ನ ನಾನು ಜಸ್ಟ್ ಎ ಇನ್ವರ್ಸ್ ನ ಕ್ಯಾಲ್ಕುಲೇಟ್ ಮಾಡೋದು ಯಾವ ತರ ಅಂತ ಹೇಳ್ಕೊಡ್ತೀನಿ. 14th ಒನ್ಗೆ ಕನ್ಸಿಡರ್ ದ ಈಕ್ವೇಶನ್. ಅವ್ರು ಏನ್ ಈಕ್ವೇಶನ್ ಕೊಟ್ಟಿರ್ತಾರೋ ಅದನ್ನ ಕನ್ಸಿಡರ್ ಮಾಡ್ಕೊಳ್ಳಿ ಫಸ್ಟ್. ಯಾವ ಈಕ್ವೇಶನ್ ಕೊಟ್ಟಿದ್ದಾರೆ? ದಟ್ ಈಸ್ a square minus 4 into a plus I is equal to 0. ನಾವಾಗಲೇ ಹೇಳಿದಂಗೆ ನಿಮಗೆ ಎರಡು ರಿಸಲ್ಟ್ ಗೊತ್ತಿರಬೇಕು. ಎ ಇನ್ವರ್ಸ್ ಇಂಟು ಎ ಅಂತಂದ್ರೆ ಐ ಅಂತ ಗೊತ್ತಿರಬೇಕು. ಐಗೆ ಯಾವುದೇ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಬರುತ್ತೆ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಮಲ್ಟಿಪ್ಲೈ ಎ ಇನ್ವರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ಎ ಇನ್ವರ್ಸ್ ಇಂಟು ಎ ಸ್ಕ್ವೇರ್ ಮೈನಸ್ 4 into a inverse into a plus a inverse into I is equal to 0. ಮತ್ತೆ ಇದನ್ನ ಸ್ಪ್ಲಿಟ್ ಮಾಡ್ತೀರಾ, ಒಂದನ್ನ ಇದ್ರ ಜೊತೆ ಕಂಬೈನ್ ಮಾಡ್ತೀರಾ. a ಇನ್ವರ್ಸ್ ಇಂಟು a ಅಂತಂದ್ರೆ I ಇಂಟು a ಅಂತಂದ್ರೆ a ಮೈನಸ್ 4 ಇಂಟು a ಇನ್ವರ್ಸ್ ಇಂಟು a ಅಂತಂದ್ರೆ I ಪ್ಲಸ್ a ಇನ್ವರ್ಸ್ ಇಂಟು I ಅಂತಂದ್ರೆ a ಇನ್ವರ್ಸ್ is equal to 0. ನಮಗೆ ಎ ಇನ್ವರ್ಸ್ ಬೇಕು. ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಇವೆರಡನ್ನ ರೈಟ್ ಸೈಡ್ ಕಳಿಸ್ತೀರಾ. ಫಸ್ಟ್ ಇದನ್ನ ಕಳಿಸ್ತೀರಾ, ನೆಗೆಟಿವ್ ಇದೆ ಪಾಸಿಟಿವ್ ಆಗುತ್ತೆ. 4i ಮೈನಸ್ ಪ್ಲಸ್ ಇದೆ ಮೈನಸ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು
4 ಇಂಟು ಐ ಅಂತಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 x 2. 4ನ ಮಲ್ಟಿಪ್ಲೈ ಮಾಡಿದ್ರೆ 4004 ಇಂಟು ಮೈನಸ್. ನೋಡಿ ಯಾವ ನಂಬರ್ ಇಲ್ಲ, ಅದಕ್ಕೆ ಡೈರೆಕ್ಟಾಗಿ ಬರೀತಾ ಇದ್ದೀನಿ. ಎ ಅಂತಂದರೆ ಅವರೇ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಮ್ಯಾಟ್ರಿಕ್ಸ್ನ? 2 3 1 2. ಸಬ್ಟ್ರಾಕ್ಟ್ ಮಾಡಿ ಇವಾಗ. ಎ ಇನ್ವರ್ಸ್ ಇಸ್ ಈಕ್ವಲ್ ಟು 4ಅಲ್ಲಿ 2ನ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬರುತ್ತೆ. 0 - 3 ಅಂತಂದರೆ -3. 0 - 1 ಅಂತಂದರೆ -1. 4ಅಲ್ಲಿ 2ನ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬರುತ್ತೆ. ಎ ಇನ್ವರ್ಸ್ ಇಸ್ 2 - 3 - 1 2. ಇದನ್ನು ಅಷ್ಟೇ ಎಲಿಮೆಂಟರಿ ಆಪರೇಷನ್ ಯೂಸ್ ಮಾಡಿದ್ರೆ ಇದೇ ಆನ್ಸರ್ ಬರಬೇಕು. ನೆಕ್ಸ್ಟ್ ಫಾರ್ಮುಲಾ ಮೆಥಡ್ ಯೂಸ್ ಮಾಡಿದ್ರೆ ಇದೇ ಬರಬೇಕು. ಈಕ್ವೇಷನ್ ಯೂಸ್ ಮಾಡಿದಾಗಲೂ ಇದೇ ಬರಬೇಕು. ಯಾಕೆ ಅಂತಂದರೆ ಇನ್ವರ್ಸ್ ಇರುತ್ತೆ ಅಂತಂದರೆ ಅದು ಒಂದೇ ಇರುತ್ತೆ. ಇನ್ವರ್ಸ್ ಈಸ್ ಯುನಿಕ್, ಅದಕ್ಕೋಸ್ಕರ. 14th one. ನೆಕ್ಸ್ಟ್ 15th one ಒಂದು ಪ್ರಾಬ್ಲಮ್ ಇದೆ ನೋಡಿ. ಪ್ರಾಬ್ಲಮ್ ನಂಬರ್ 15th one. ಅದನ್ನು ಯೂಶುವಲ್ ಆಗಿ ನಿಮಗೆ CET-ಗೆ ಕೇಳ್ತಾರೆ, ಆಲ್ರೆಡಿ ಕೇಳಿದ್ದಾರೆ. ಮ್ಯಾಟ್ರಿಸಸ್ ಹೇಳ್ಬೇಕಾದ್ರೆ ಅದನ್ನು ಹೇಳ್ಕೊಟ್ಟಿದೆ, ಬಟ್ ಇವಾಗ ಇನ್ನೊಂದ್ಸಲ ರೀಕಾಲ್ ಮಾಡ್ಕೊಳ್ಳೋಣ ಕಾನ್ಸೆಪ್ಟ್ ಅನ್ನ. ಫಾರ್ ದಿ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 3 2 1 1, ಫೈಂಡ್ ದ ನಂಬರ್ಸ್ ಎ ಅಂಡ್ ಬಿ ಸಚ್ ದಟ್ a square plus a into a plus b into I is equal to 0. ಇಲ್ಲಿ ನಾನು ಸ್ಟಾರ್ಟಿಂಗ್ ಮ್ಯಾಟ್ರಿಸಸ್ನ ಹೇಳ್ಬೇಕಾದ್ರೆ ಅಲ್ಲಿ ಒಂದು ನೋಟ್ನ ಹೇಳ್ಕೊಟ್ಟಿದೆ. ಏನಪ್ಪಾ ಅಂತಂದ್ರೆ, if the matrix A is equal to A B C D 2 x 2 matrix satisfies the equation A square minus A square minus trace of A into A plus determinant of A into I is equal to 0. Any square matrix of order 2 satisfies the equation A square minus trace of A into A plus det A into I is equal to 0. ಅಂದ್ರೆ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ A square minus trace of A ಅಂತಂದ್ರೆ sum of diagonal elements ಎರಡನ್ನ ಸಮ್ ಮಾಡ್ತೀರಾ. ಸಮ್ ಮಾಡಿದಾಗ A plus D into A plus determinant of A ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಇದೆರಡನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ. ಅಂದ್ರೆ ಏನಾಯ್ತು? AD minus BC into I is equal to 0. ಇವಾಗ ಅದೇ ಪ್ರಾಬ್ಲಮ್ಗೆ ಈ ವ್ಯಾಲ್ಯೂ ತಗೋಣ. ಏನಂತ ಕೊಟ್ಟಿದ್ದಾರೆ? 3 2 1 1 ಅಂತ ಕೊಟ್ಟಿದ್ದಾರೆ. ಈ ತರ ಮ್ಯಾಟ್ರಿಕ್ಸ್ ಇದೆ, ಸ್ಯಾಟಿಸ್ಫೈ ಮಾಡುತ್ತೆ. ಯಾವುದನ್ನ ನೋಡ್ಕೊಳ್ಳೋಣ. A ಸ್ಕ್ವೇರ್ ಮೈನಸ್ ಟ್ರೇಸ್ ಆಫ್ A ಅಂತಂದ್ರೆ ಸಮ್ ಆಫ್ ಡಯಾಗನಲ್ ಎಲಿಮೆಂಟ್ಸ್. 3ಗೆ 1 ಆಡ್ ಮಾಡ್ತೀರಾ ಅಂತಂದ್ರೆ 4 into A ಪ್ಲಸ್ ಡಿಟರ್ಮಿನೆಂಟ್ ಆಫ್ A ಕ್ಯಾಲ್ಕುಲೇಟ್ ಮಾಡಬೇಕು. 3 into 1 3 ಮೈನಸ್ 2 into 1 2. 3ನಲ್ಲಿ 2ನ ಸಬ್ಟ್ರಾಕ್ಟ್ ಮಾಡಿದ್ರೆ 1 into I is equal to 0. ಹಾಗಾದ್ರೆ ಕಂಪೇರ್ ಮಾಡಿ. A ಪ್ಲೇಸ್ ಅಲ್ಲಿ ಏನಿದೆ? -4. A is equal to -4. B ಪ್ಲೇಸ್ ಅಲ್ಲಿ ಏನಿದೆ? 1. B is equal to 1. A is equal to -4, B is equal to 1. ಇದು ಶಾರ್ಟ್ ಕಟ್. ಇದನ್ನ ನಿಮಗೆ CET-ಗೆ ಕೇಳಿದಾಗ ಯೂಸ್ ಮಾಡ್ತೀರಾ. ಅವಾಗ ನಿಮಗೆ ಆನ್ಸರ್ B is equal to -4 ಬರುತ್ತೆ, B is equal to 1 ಬರುತ್ತೆ. ವಿತಿನ್ ಎ ಮಿನಿಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಬರೀಬಹುದು. ಸಪೋಸ್ ಈ ಮೆಥಡ್ ಗೊತ್ತಿಲ್ಲ ಅಂತಂದ್ರೆ ಅವಾಗ ನೀವು ಥಿಯರಿ ಮೆಥಡ್ಗೆ ಹೋಗ್ಬೇಕಾಗಿರುತ್ತೆ. ಅಂತಂದ್ರೆ ಏನು? ಇದನ್ನ ಕನ್ಸಿಡರ್ ಮಾಡ್ತೀರಾ. ಏನನ್ನ ಕನ್ಸಿಡರ್ ಮಾಡ್ತೀರಾ? ಕನ್ಸಿಡರ್ A square plus small letter a into A plus small letter b into I is equal to 0. A square ಅಂತಂದ್ರೆ ಏನ 2 ಟೈಮ್ಸ್ ಬರೀತೀರಾ. 3 2 1 1 3 2 1 1 3 2 1 1 ಪ್ಲಸ್ A ಸ್ಮಾಲ್ ಲೆಟರ್ A ಹಾಗೆ ಬರೀತೀರಾ. ಕ್ಯಾಪಿಟಲ್ ಲೆಟರ್ A ಅಂತಂದ್ರೆ ಮ್ಯಾಟ್ರಿಕ್ಸ್ 3 2 1 1 ಪ್ಲಸ್ B into I ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 x 2 1 0 0 1 is equal to 0. A ಸ್ಕ್ವೇರ್ ನ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು ಇಲ್ಲೇ ಆದ್ರೂ ಬರೀಬಹುದು. ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀರಾ ರೋ ವೈಸ್ ಕಾಲಮ್ ವೈಸ್. 3 3s are 9 2 into 1 plus 2 3 2s are 6 plus 2 into 1 2 1 into 3 3 plus 1 into 1 1 1 into 2 2 plus 1 into 1 1
ಪ್ಲಸ್ ಎ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 3a 2a a ನೆಕ್ಸ್ಟ್ ಪ್ಲಸ್ ಪ್ಲಸ್ ಬಿ ಮಲ್ಟಿಪ್ಲೈ ಮಾಡ್ಕೊಂಡ್ರೆ b 0 0 b ನೆಕ್ಸ್ಟ್ ರೈಟ್ ಸೈಡ್ ಅಲ್ಲಿ 0 ಇದೆ ಅಂತಂದ್ರೆ ಝೀರೋ ಮ್ಯಾಟ್ರಿಕ್ಸ್ ನಾವು ಎಲ್ಲ 2 × 2 ಇರೋದ್ರಿಂದ ಈ ತರ ನೋಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 9 + 2 ಅಂತಂದ್ರೆ ಇದು 11 ಆಯಿತು, 8 ಆಗಿರುತ್ತೆ, 4 ಆಗಿರುತ್ತೆ, 3 ಆಗಿರುತ್ತೆ, ಪ್ಲಸ್ 3a 2a a ಅದೇ ಥರ ಪ್ಲಸ್ b 0 0 b ಇಸ್ ಈಕ್ವಲ್ ಟು 0 0 0 0. ಆ್ಯಡ್ ಮಾಡ್ತೀರಾ ಫಸ್ಟ್ ಒನ್ಗೆ ಫಸ್ಟ್ ಒನ್ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಸಿಂಪಲ್ ಆಗಿರೋದು ಬೇಕು ಅಂತಂದ್ರೆ ನಿಮಗೆ ನೋಡಿ ಇದನ್ನ ಇದಕ್ಕೆ ಆ್ಯಡ್ ಮಾಡ್ತೀರಾ ಕರೆಸ್ಪಾಂಡಿಂಗ್ ಎಲಿಮೆಂಟನ್ನು. 8ಗೆ 2a ಆ್ಯಡ್ ಮಾಡ್ತೀರಾ, 2a + 8 + 0 ಇಸ್ ಈಕ್ವಲ್ ಟು 0. 2a ಇಸ್ ಈಕ್ವಲ್ ಟು 8ನ ಮತ್ತೊಂದು ಕಡೆ ತಗೊಂಡ್ರೆ -8, 2 1s 2 4s a ಇಸ್ ಈಕ್ವಲ್ ಟು -4 a ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ಬಿ ಇರತಕ್ಕಂಥದ್ದನ್ನು ತಗೊಳ್ತೀರಾ ರಿಸಲ್ಟನ್ನು ನೋಡಿ ಇಲ್ಲಿ ಕರೆಸ್ಪಾಂಡಿಂಗ್ ಎಲಿಮೆಂಟು ಆ್ಯಡ್ ಮಾಡ್ಕೊಳ್ಳಿ. 3 + a + b is equal to 0. We already know that the value of a, substitute ಮಾಡಿ 3 - 4 + b is equal to 0. 3 - 4 ಅಂತಂದ್ರೆ -1 ಅನ್ನು ರೈಟ್ ಸೈಡ್ ಕಳಿಸಿ, b ವ್ಯಾಲ್ಯೂ ಏನಾಯಿತು b is equal to +1. ಇದೇ ಪ್ರಾಬ್ಲಮ್ನ ನಿಮಗೆ CET-ಗೆ ಕೇಳಿದಾಗ ಈ ಶಾರ್ಟ್ಕಟ್ ಗೊತ್ತಿಲ್ಲ ಅಂತಂದ್ರೆ ಇದಿಷ್ಟನ್ನು ಫಾಲೋ ಮಾಡಬೇಕು ಅಂತಂದ್ರೆ ಮಿನಿಮಮ್ ಇದನ್ನ ಸಾಲ್ವ್ ಮಾಡಲಿಕ್ಕೆ ಒಂದು 5 ನಿಮಿಷ ತಗೊಳ್ತದೆ. ಅದಕ್ಕೆ ಈ ಪ್ರಾಬ್ಲಮ್ನ ಥಿಯರಿ ಕೊಟ್ಟಾಗ ಈ ಮೆಥಡ್ ಯೂಸ್ ಮಾಡಿ. ಸಪೋಸ್ ಇದೇ ಪ್ರಾಬ್ಲಮ್ನ CET ಕೊಟ್ಟಾಗ ಈ ಮೆಥಡ್ನ ಯೂಸ್ ಮಾಡಿ. ಇಲ್ಲಿ ಎರಡನ್ನೂ ಬರ್ಕೊಂಡಿರಿ, ಇದು ಥಿಯರಿ ಅಂತ ಹೇಳಿ, ಇದನ್ನ CET ಅಂತ ಹೇಳಿ, ಇದನ್ನು ಕೂಡ ನೀವು ಬರ್ಕೊಂಡಿರ್ಬೇಕು ನೋಟ್ಸಲ್ಲಿ. ಅವಾಗ ನಿಮಗೆ ಈಸಿ ಆಗುತ್ತೆ. ಬಟ್ ಥಿಯರಿ ಕೇಳಿದ್ರೆ ಇದನ್ನ ಯೂಸ್ ಮಾಡಬೇಡಿ. ಯಾಕೆಂತಂದ್ರೆ ಇದನ್ನ ಕೇಳಿದ್ರೆ ನಿಮಗೆ 2 ಮಾರ್ಕ್ಸ್ಗೂ ಅಥವಾ 3 ಮಾರ್ಕ್ಸ್ಗೂ ಕೇಳಿರ್ತಾರೆ ಅದನ್ನು. ಆದ್ದರಿಂದ ಇದೇ ಥರ ಬರೀರಿ. CET-ಗಾದ್ರೆ 1 ಮಾರ್ಕ್ ಆಗಿರೋದ್ರಿಂದ ನೀವು ಶಾರ್ಟ್ ಆಗಿ ಬೇಗ ಆನ್ಸರ್ ಮಾಡೋದಕ್ಕೆ ಆ ಮೆಥಡ್ ಯೂಸ್ ಮಾಡ್ತಾ ಇರ್ತೀರ. ಯಾವುದೇ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 × 2 ಇದ್ರೆ ಅದು ಈ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡ್ತಿರುತ್ತೆ. ಈ ಈಕ್ವೇಷನ್ ಗೊತ್ತಿದ್ರೆ ನಿಮಗೆ ಅದರಲ್ಲಿ ಯಾವ ವ್ಯಾಲ್ಯೂ ಕೇಳಿದ್ರು ಕೂಡ ಬರೀಬೋದು. ಹೇಳ್ತಾ ಇರ್ತಾರೆ ಕೆಲವೊಂದ್ಸಲ ಏನು ಮಾಡ್ತಾರೆ, ಎ ಕೊಟ್ಟಿರ್ತಾರೆ, ಬಿ ಕೊಟ್ಟಿರ್ತಾರೆ, ನಿಮಗೆ ಕ್ವಶನ್ ಅನ್ನ ಫೈಂಡ್ a + b ಅಂತ ಕೇಳ್ತಾರೆ. ಎರಡನ್ನ ಆ್ಯಡ್ ಮಾಡಿ ಆನ್ಸರ್ ಬರೀತೀರಿ. ಅವಾಗ 1 - 4 ಆನ್ಸರ್ ಎಷ್ಟು ಬರುತ್ತೆ -3. ಆ ಥರ ನೋಡ್ಕೊಂಡಿರ್ಬೇಕು ನೀವು. ನೋಡಿ ನೆಕ್ಸ್ಟ್ 16th ಒನ್. ಫಾರ್ ದಿ ಮ್ಯಾಟ್ರಿಕ್ಸ್ A is equal to 1 1 1 1 2 - 3 2 - 1 3 so that a³ - 6a² + 5a + 11i is equal to 0. Find A inverse. ಈ ಪ್ರಾಬ್ಲಮ್ಮು 5 ಮಾರ್ಕ್ಸ್ಗೆ ಇಂಪಾರ್ಟೆಂಟು. ಯಾವುದರಲ್ಲಿ ಅಂತಂದರೆ ಡಿಟರ್ಮಿನೆಂಟ್ಸ್ ಅಲ್ಲ, ಮ್ಯಾಟ್ರಿಸಸ್ ಅಲ್ಲಿ ನಿಮಗೆ 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಫಾರ್ 5 ಮಾರ್ಕ್ಸ್ ಅಂತ ಹೇಳಿ ಒಂದು 8 ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿಸಿದ್ದು. ಪ್ಲಸ್ ಅದ್ರ ಜೊತೆಗೆ ಇದೊಂದು, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ಇದೆರಡೂ ಕೂಡ ಮೋಸ್ಟ್ ಇಂಪಾರ್ಟೆಂಟು. ಇದನ್ನು ನಿಮಗೆ ಮ್ಯಾಟ್ರಿಸಸ್ ಚಾಪ್ಟರಿಂದ ಕೇಳ್ತಾ ಇರ್ತಾರೆ. ಇಲ್ಲಿವರೆಗೆ ಕೇಳ್ತಾರೆ. ಫೈಂಡ್ A ಇನ್ವರ್ಸ್ ಅಂತ ಇರಲ್ಲ, ಅಪ್ ಟು ಇಲ್ಲಿವರೆಗೆ ಕೊಡ್ತಾರೆ. ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಮ್ಯಾಟ್ರಿಸಸ್ ಅಲ್ಲಿ 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್. ಮತ್ತೆ ಡಿಟರ್ಮಿನೆಂಟ್ಸ್ ಅಲ್ಲಿ ಮಾಡಿಸ್ತಾ ಇರಲ್ಲ ಸರ್ ಅಂತಂದ್ರೆ A ಇನ್ವರ್ಸ್ ಅಂತಕ್ಕಂಥದ್ದು ಮ್ಯಾಟ್ರಿಸಸ್ ಇರಲ್ಲ ನಿಮಗೆ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇರ್ತೀವಿ ಅಂತಂದ್ರೆ ಡಿಟರ್ಮಿನೆಂಟ್ಸ್ ಅಲ್ಲಿ ಮಾಡಿಸ್ತಾ ಇರ್ತೀವಿ. ಇದು ಮ್ಯಾಟ್ರಿಸಸ್ ಚಾಪ್ಟರ್ ಅಲ್ಲಿ 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್. ಫಸ್ಟ್ ಇದನ್ನ ವೆರಿಫೈ ಮಾಡೋಣ. ಮ್ಯಾಟ್ರಿಸಸ್ ಅಲ್ಲಿ ಓದಿರ್ತೀರ, ವೆರಿಫೈ ಮಾಡೋದು ಯಾವ ಥರ ಅಂತೇಳಿ. ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ a² ಕ್ಯಾಲ್ಕುಲೇಟ್ ಮಾಡಬೇಕು. ನಾವು a² is equal to a into a ಅಂತ ಬರ್ಕೊಂಡಿರ್ತೀರ. 1 1 1 1 2 - 3 2 - 1 3 ಅಂಡ್ ದೆನ್ ಮತ್ತೊಂದು ಸಲ ಏನೋ ಬರೀತೀರಾ ಅಂತಂದ್ರೆ 1 1 1 1 2 - 3 2 - 1 3. ಈ ಪ್ರಾಬ್ಲಮ್ಗಳಲ್ಲಿ a² ಮತ್ತೆ a³ ನೀಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಹೋಲ್ ಪ್ರಾಬ್ಲಮ್ a² ಮತ್ತೆ a³ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಕರೆಕ್ಟ್ ಆಗಿದ್ರೆ ಮುಂದೆ ಎಲ್ಲ ಕರೆಕ್ಟಾಗಿ ಬರುತ್ತೆ. ಅದೇನಾದರೂ ತಪ್ಪಾದರೆ ಪೂರ್ತಿ ಪ್ರಾಬ್ಲಮ್ ತಪ್ಪಾಗುತ್ತೆ. ಇವಾಗ ಇದನ್ನು ರೋ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ, ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ. ಇಸ್ ಈಕ್ವಲ್ ಟು 1ನ 1ಗೆ ಮಲ್ಟಿಪ್ಲೈ ಮಾಡ್ತೀರಾ 1, 1ನ 1ಗೆ ಮಲ್ಟಿಪ್ಲೈ ಮಾಡ್ತೀರಾ 1, 1ನ 2ಗೆ ಮಲ್ಟಿಪ್ಲೈ ಮಾಡ್ತೀರಾ +2.
ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್ ಕಂಪ್ಲೀಟ್ ಆಯಿತು. ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್, 1 1ಗೆ ಮಲ್ಟಿಪ್ಲೈ ಮಾಡ್ತೀರಾ 1, 1 ಇಂಟು 2 2, 1 ಇಂಟು -1 -1. ಲಾಸ್ಟ್ ಕಾಲಮ್ಗೆ 1 ಇಂಟು 1 1, 1 ಇಂಟು -3 -3, 1 ಇಂಟು +3 +3. ಕಂಪ್ಲೀಟ್ ಆಯಿತು, ಫಸ್ಟ್ ರೋ ಕಂಪ್ಲೀಟ್ ಆಯಿತು. ಸೆಕೆಂಡ್ ರೋ ಇಂದ 1 ಇಂಟು 1 1 ಪ್ಲಸ್ 2 ಇಂಟು 1 2 -2 ಇಂಟು 3 -6. 1 1ಗೆ ಮಲ್ಟಿಪ್ಲೈ ಮಾಡ್ತೀರಾ. ನೆಕ್ಸ್ಟ್ ಸೆಕೆಂಡ್ ರೋಗೆ 1 1ಗೆ ಮಲ್ಟಿಪ್ಲೈ ಮಾಡ್ತೀರಾ 1, 2 ಇಂಟು 2 4, ಮೈನಸ್ ಇಂಟು ಮೈನಸ್ ಪ್ಲಸ್ 3 1s 3, 1 ಇಂಟು 1 1, 2 ಇಂಟು -3 -6, 3 3s -9. ನೆಕ್ಸ್ಟ್ 2 ಇಂಟು 1 2, -1 ಇಂಟು 1 -1, 3 2s 6, 2 ಇಂಟು 1 2, -1 ಇಂಟು 2 -2, 3 ಇಂಟು -1 -3, 2 ಇಂಟು 1 2, minus into minus plus 3 into 1 3, 3 3s plus 9. ವ್ಯಾಲ್ಯೂನ ಸಿಂಪ್ಲಿಫೈ ಮಾಡ್ತೀರಾ ಅಂತಂದ್ರೆ is equal to 1 plus 1 2, 2 plus 2 4, 4 plus 1 minus 1 ಕ್ಯಾನ್ಸಲ್ ಆಗಿರುತ್ತೆ 2, plus 3 minus 3 ಕ್ಯಾನ್ಸಲ್ ಆಗಿರುತ್ತೆ 1. 1 plus 2 3, 3 ನಲ್ಲಿ 6ನ ಸಬ್ಟ್ರಾಕ್ಟ್ ಮಾಡ್ತೀರಾ -3, 4 plus 3 7, 7 plus 1 8, 1 minus 15, 1 ನಲ್ಲಿ 15 ಸಬ್ಟ್ರಾಕ್ಟ್ ಮಾಡಿದ್ರೆ -14 ಬರುತ್ತೆ. ನೆಕ್ಸ್ಟ್ 6 plus 2 8, 8 ಅಲ್ಲಿ 1ನ ಸಬ್ಟ್ರಾಕ್ಟ್ ಮಾಡ್ತೀರಾ 7, plus 2 minus 2 ಕ್ಯಾನ್ಸಲ್ -3, 2 plus 3 5, 5 plus 9, 5 plus 9 ಅಂತಂದ್ರೆ 14. ಇದು a ಸ್ಕ್ವೇರ್. a ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ನೆಕ್ಸ್ಟ್ ನಮ್ಗೆ ಏನು ಬೇಕಾಗಿರುತ್ತೆ, a ಕ್ಯೂಬ್ ಬೇಕಾಗಿರುತ್ತೆ. a ಕ್ಯೂಬ್ ಕ್ಯಾಲ್ಕುಲೇಟ್ ಮಾಡಬೇಕು. a ಕ್ಯೂಬ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಇಂಟು a ಅಂತ ಬರ್ಕೊಂಡಿರ್ತೀರ. a ಸ್ಕ್ವೇರ್ ಅಂತಂದ್ರೆ ಆಲ್ರೆಡಿ ಗೊತ್ತಿರುತ್ತೆ 4 2 1, -3 8 -14, 7 -3 plus 14. ಇದು a ಸ್ಕ್ವೇರ್ ಇಂಟು a ಅವರೇ ಕೊಟ್ಟಿರ್ತಾರೆ ಆಸ್ ಇಟ್ ಈಸ್ ಬರೀತೀರ ಅದನ್ನ 1 1 1, 1 2 -3, 2 -1 3. ಇದು a. ಇದನ್ನ ರೋ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ, ಇದನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ತೀರಾ. ಮಲ್ಟಿಪ್ಲಿಕೇಶನ್ ನೀಟಾಗಿ ಬರೀತೀರಾ. ಇಸ್ ಈಕ್ವಲ್ ಟು 4ನ 1ಗೆ ಮಲ್ಟಿಪ್ಲೈ ಮಾಡ್ತೀರಾ 4, 2 ಇಂಟು 1 ಪ್ಲಸ್ 2, 1 ಇಂಟು 2 ಪ್ಲಸ್ 2. 4ನ 1ಗೆ ಮಲ್ಟಿಪ್ಲೈ ಮಾಡ್ತೀರಾ 4, 2ನ 2ಗೆ ಮಲ್ಟಿಪ್ಲೈ ಮಾಡ್ತೀರಾ 4, 1 ಇಂಟು -1 -1, 4 into 1 4, 2 into -3 -6, 1 into 3 plus 3. ನೆಕ್ಸ್ಟ್ ಸೆಕೆಂಡ್ ರೋ ಇಂದ ಮಲ್ಟಿಪ್ಲೈ ಮಾಡ್ತಾರೆ. ಸೆಕೆಂಡ್ ರೋ ಇಂದ ಅಂತಂದ್ರೆ ಇದು ನಿಮಗೆ -3, -3 into 1 -3 -3, 8 into 1 plus 8. ನೆಕ್ಸ್ಟ್ -14 into 2 -14 2s 28. Next -3 into 1 -3, 8 2s 60, minus into minus plus 14 1s 14. Next ಅದಾದ್ಮೇಲೆ ಲಾಸ್ಟ್ ಒನ್ಗೆ -3 into 1 -3, 8 ಅನ್ನ 3ಗೆ ಮಲ್ಟಿಪ್ಲೈ ಮಾಡ್ತೀರಾ 24, 14 ನ 3ಗೆ ಮಲ್ಟಿಪ್ಲೈ ಮಾಡ್ತೀರಾ -14 into 3, ಅಲ್ಲಿಗೆ ಎಷ್ಟಾಗಿರುತ್ತೆ 42 ಆಗುತ್ತೆ. 28 plus 14 ಅಂತಂದ್ರೆ 28 plus 14 ಅಂತಂದ್ರೆ 42. ನೆಕ್ಸ್ಟ್ 7 into 1 7, -3 into 1 -3, 14 2s 28. 7 into 1 7. Next -3 into 2 -6, 14 into -1 -14. Next 7 into 1 7, minus into minus plus 3 3s are 9, 14 3s are 42. ಈ ತರ ಬಂತು. ಇದನ್ನ ಸಿಂಪ್ಲಿಫೈ ಮಾಡಿ is equal to 4 plus 2 6, 6 plus 2 8, 4 plus 4 8 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡ್ತೀರಾ 7,
4 plus 3 7 minus 6 ಅಂತಂದರೆ 1. ನೆಕ್ಸ್ಟ್ minus 28 8 minus 28 minus 20 minus 23 ಆಯಿತು. ನೆಕ್ಸ್ಟ್ 16 3 ಸಬ್ಟ್ರಾಕ್ಟ್ ಮಾಡಿದ್ರೆ 13ಗೆ 14 ಆ್ಯಡ್ ಮಾಡಿದ್ರೆ 27. ನೆಕ್ಸ್ಟ್ ಮೈನಸ್ ಇದೆ 3 4 7 ಆಯಿತು. 7 plus 2 ಅಂತಂದರೆ 9 ಮೈನಸ್ 9 ಆಗಿರುತ್ತೆ. 4 plus 2 ಅಂತಂದರೆ 6 minus 69. ನೆಕ್ಸ್ಟ್ 78 3ನ ಸಬ್ಟ್ರಾಕ್ಟ್ 28 3ನ ಸಬ್ಟ್ರಾಕ್ಟ್ ಮಾಡಿದ್ರೆ 25 plus 7 ಅಂತಂದರೆ 32. ನೆಕ್ಸ್ಟ್ 7 6ನ ಸಬ್ಟ್ರಾಕ್ಟ್ ಮಾಡಿದ್ರೆ 1 minus 14 ಅಂತಂದರೆ minus 13. 9 plus 42 51 plus 7 ಅಂತಂದರೆ 58 ಬರುತ್ತೆ. ಇದು ಎ ಕ್ಯೂಬ್ ಆಗಿರುತ್ತೆ. ಎ ಸ್ಕ್ವೇರ್ ಮತ್ತು ಎ ಕ್ಯೂಬ್ನ ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಕನ್ಸಿಡರ್ ಮಾಡಿ ನಾವು ಎ ಕ್ಯೂಬ್ ಮೈನಸ್ 6a ಸ್ಕ್ವೇರ್ ಪ್ಲಸ್ 5 into a ಪ್ಲಸ್ 11 into i is equal to ಡೈರೆಕ್ಟಾಗಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರೆದ್ರೆ ಎ ಕ್ಯೂಬ್ ಅಂತಂದ್ರೆ ಆಲ್ರೆಡಿ ಗೊತ್ತಿರುತ್ತೆ. 8 7 1 minus 23 27 minus 69. ನೆಕ್ಸ್ಟ್ 32 minus 13 58. ಇದು ಎ ಕ್ಯೂಬ್ ಮೈನಸ್ 6 into a ಸ್ಕ್ವೇರ್ ಅಂತಂದರೆ ಈಗ ಗೊತ್ತಿರುತ್ತೆ. ಇದಕ್ಕೆ 6ನ ಮಲ್ಟಿಪ್ಲೈ ಮಾಡ್ತಾರೆ. 6 4s are 24 6 2s are 12 6 1s are 6 6 3s are minus 18 6 8s are 48. and then next ಅದೇ ಥರ 6 into minus 14 ಅಂತಂದರೆ minus 84 6 7s are 42 minus 18 ಅದೇ ಥರ 84. ನೆಕ್ಸ್ಟ್ ಪ್ಲಸ್ 5 into a ಅಲ್ಲಿ ಸ್ಪೇಸ್ ಸಾಕಾಗ್ತಿರೋದ್ರಿಂದ ಮತ್ತೆ ನಾನು ಈ ಕಡೆ ಕಂಟಿನ್ಯೂ ಮಾಡ್ತೀನಿ. ಪ್ಲಸ್ 5 into a ಅಂತಂದರೆ ಗೊತ್ತಿರುತ್ತೆ. ಇದಕ್ಕೆ 5ನ ಮಲ್ಟಿಪ್ಲೈ ಮಾಡಿದ್ರೆ 5 5 5 and then 5 10 minus 15 ಇದು 10 ಆಗಿರುತ್ತೆ. ಇದು minus 5 ಆಗಿರುತ್ತೆ. ಇದು 15 ಆಗಿರುತ್ತೆ. 5 into a ಆಯಿತು. ಪ್ಲಸ್ 11 into i ಅಂತಂದರೆ 11 0 0 0 11 0 0 0 11 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x3. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ 11ನ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಕಂಪ್ಯೂಟ್ ಮಾಡ್ಕೊಳ್ಳೋಣ ವ್ಯಾಲ್ಯೂನ. ಇಲ್ಲಿ ಜಸ್ಟ್ ಒಂದು ವ್ಯಾಲ್ಯೂನ ಅಬ್ಸರ್ವ್ ಮಾಡಿದ್ವಿ ನೋಡಿ. ಇವು ಮೂರು ನಿಮಗೆ ಪಾಸಿಟಿವ್ ಇದೆ. 11 plus 8 ಅಂತಂದರೆ 19 plus 5 24 plus 24 minus 24 ಕ್ಯಾನ್ಸಲ್ ಆಯಿತು. ಅದೇ ಥರ ಎಲ್ಲ ವ್ಯಾಲ್ಯೂಗಳು ಕೂಡ ಕ್ಯಾನ್ಸಲ್ ಆಗುತ್ತೆ. ಡೈರೆಕ್ಟಾಗಿ ನಾವೇನಂತ ಬರೀಬೋದು ಅದನ್ನು 0. ನೀವು ನೋಟ್ಸಲ್ಲಿ ಸಿಂಪ್ಲಿಫೈ ಮಾಡಿ ಬರ್ತಿರ್ತೀರ. ಇದು 5 marks ಪ್ರಾಬ್ಲಮ್ ಮ್ಯಾಟ್ರಿಸಸ್ಸಲ್ಲಿ. ಇವಾಗ ನಿಮಗೆ ಕ್ವಶನ್ ಏನಂತ ಕೇಳಿರ್ತಾರೆ ಅಂತಂದರೆ ಈಕ್ವೇಷನ್ ಯೂಸ್ ಮಾಡ್ಕೊಂಡು ಎ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಲ್ವಾ? ಅದಕ್ಕೋಸ್ಕರ ಏನು ಮಾಡ್ತಾರೆ, ಈಕ್ವೇಷನ್ ಬರ್ಕೊಳ್ತಾರೆ. ಎ ಕ್ಯೂಬ್ ಮೈನಸ್ 6a ಸ್ಕ್ವೇರ್ ಪ್ಲಸ್ 5 into a ಪ್ಲಸ್ 11 into i is equal to 0 ಆಗಿರುತ್ತೆ. ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ನೋಡಿ ಇಲ್ಲಿಗೆ ಎ ಇನ್ವರ್ಸನ್ನು ಮಲ್ಟಿಪ್ಲೈ ಮಾಡಿದಾಗ ಒಂದು ಎ ಇನ್ವರ್ಸ್ ಜೊತೆ ಕಂಬೈನ್ ಮಾಡಿ ಐ ಆಗಿರುತ್ತೆ. ಇನ್ನು ಇಲ್ಲಿ ಎ ಸ್ಕ್ವೇರ್ ಉಳ್ಕೊಂಡಿರುತ್ತೆ ಮೈನಸ್ 6 into ಒಂದು ಎ ಇನ್ವರ್ಸ್ ಜೊತೆ ಕಂಬೈನ್ ಮಾಡಿ ಐ ಆಗಿರುತ್ತೆ. ಇನ್ನು ಒಂದು ಎ ಇರುತ್ತೆ ಪ್ಲಸ್ 5 into ಎ ಇನ್ವರ್ಸ್ ಐ ಆಗಿರುತ್ತೆ ಕಂಬೈನ್ ಮಾಡಿದಾಗ ಪ್ಲಸ್ 11 into ಐಗೆ ಎ ಇನ್ವರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 0 ಆಗಿರುತ್ತೆ. ಇವಾಗ ನಮಗೆ ಎ ಇನ್ವರ್ಸ್ ಬೇಕು ಅಂತಂದರೆ ಈ ರಿಸಲ್ಟ್ನ ಯೂಸ್ ಮಾಡಬೇಕು. ಅಂತಂದರೆ ಇದನ್ನ ಒಂದು ಕಡೆ ಸೈಡಲ್ಲಿ ಬರ್ಕೊಳ್ಳೋಣ. 11 into ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಇದನ್ನು ಬರ್ಕೊಳ್ತಾ ಇದ್ದೀನಿ 6a. ನೆಕ್ಸ್ಟ್ ಮೈನಸ್ ಎ ಸ್ಕ್ವೇರ್ ಮೈನಸ್ 5 into ಎ ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ನಮಗೆ ಎ ಇನ್ವರ್ಸ್ ಬೇಕು. 11 ಈ ಕಡೆ ಕಳಿಸ್ತೀರ. ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1/11 into 6a ಮೈನಸ್ ಎ ಸ್ಕ್ವೇರ್ ಮೈನಸ್ 5 into i.
ಸಬ್ಸ್ಟಿಟ್ಯೂಟ್ ಮಾಡಿ. ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1/11 ಇಂಟು 1/11 ಇಂಟು ಎ ಮ್ಯಾಟ್ರಿಕ್ಸ್ ಗೊತ್ತಿರುತ್ತೆ, ಅದಕ್ಕೆ 6ನ ಮಲ್ಟಿಪ್ಲೈ ಮಾಡ್ಕೋಬೇಕು. 6ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 6 2 12 ಮೈನಸ್ 18, 6 2 12 ಮೈನಸ್ 6 6 3 18. ಇದು ಫಸ್ಟ್ ಮ್ಯಾಟ್ರಿಕ್ಸ್ ಮೈನಸ್. ಇದಕ್ಕೆ ಎ ಸ್ಕ್ವೇರ್ ಬರ್ಕೋಬೇಕು. ಎ ಸ್ಕ್ವೇರ್ ಅಂತಂದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತಾರಲ್ಲ ಅದೇ, ಅಂದ್ರೆ ಯಾವುದು 4 4 2 1 ಮೈನಸ್ 3 8 ಮೈನಸ್ 14 7 ಮೈನಸ್ 3 ಪ್ಲಸ್ 14 ಮೈನಸ್ 5 ಇಂಟು ಐ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಕ್ರಾಸ್ 3 5 0 0 0 5 0 0 0 5 ಈ ತರ. ಇವಾಗ ಟೋಟಲ್ ಆಗಿ ಇದನ್ನ ಕಂಬೈನ್ ಮಾಡಿ ರಿಸಲ್ಟ್ ಬರೀತೀರಾ ಅಂತಂದ್ರೆ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 11 ಇಂಟು 1/11 ಇಂಟು 6 ಇದೆ 4 ಪ್ಲಸ್ 5 ಮೈನಸ್ 4 ಮೈನಸ್ 5 ಮೈನಸ್ 9. 6 ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡ್ತೀರಾ. 6 ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ 3. ನೆಕ್ಸ್ಟ್ ಇಲ್ಲಿ 6 ಇದೆ, ಇಲ್ಲಿ 2 ಇದೆ. 6 ಮೈನಸ್ 2 4. ನೆಕ್ಸ್ಟ್ 6 ಮೈನಸ್ 1 5. ನೆಕ್ಸ್ಟ್ 6 ಮೈನಸ್ ಹಾಫ್ ಮೈನಸ್ 3 ಪ್ಲಸ್ 3 6 ಪ್ಲಸ್ 3 ಅಂತಂದ್ರೆ 9 ಆಯಿತು. ಇಲ್ಲಿ 12 ಇದೆ, 12 ಅಲ್ಲಿ 8ನ ಸಬ್ಟ್ರಾಕ್ಟ್ ಮಾಡ್ತೀರಾ 4 ಮೈನಸ್ 5 ಅಂದ್ರೆ ಮೈನಸ್ 1. ನೆಕ್ಸ್ಟ್ ಇಲ್ಲಿ ಮೈನಸ್ 18 ಇದೆ, ಮೈನಸ್ ಆಫ್ ಮೈನಸ್ ಪ್ಲಸ್ 14 ಅಲ್ಲಿ 18 ಸಬ್ಟ್ರಾಕ್ಟ್ ಮಾಡಿ ಮೈನಸ್ 4. ಇಲ್ಲಿ 0 ಇದೆ, ಆದ್ದರಿಂದ ಮೈನಸ್ 4. ನೆಕ್ಸ್ಟ್ 12 ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡ್ತೀರಾ, 12 ಅಲ್ಲಿ 7 ಸಬ್ಟ್ರಾಕ್ಟ್ ಮಾಡ್ತೀರಾ ಅಂತಂದ್ರೆ ಪ್ಲಸ್ 5. ನೆಕ್ಸ್ಟ್ ಮೈನಸ್ 6 ಮೈನಸ್ ಆಫ್ ಮೈನಸ್ ಪ್ಲಸ್ 3 ಮೈನಸ್ 6 3 ಮೈನಸ್ 6 ಅಂತಂದ್ರೆ ಮೈನಸ್ 3. 18 ಮೈನಸ್ 14 ಅಂತಂದ್ರೆ 4 ಮೈನಸ್ 5 ಅಂತಂದ್ರೆ ಮೈನಸ್ 1. therefore A inverse is equal to 1/11 ಮಲ್ಟಿಪ್ಲೈ ಮಾಡ್ತೀರಾ ಮೈನಸ್ 3/11 4/11 5/11 9/11 ಮೈನಸ್ 1/11 ಮೈನಸ್ 4/11 5/11 ಮೈನಸ್ 3/11 ಮೈನಸ್ 1/11. ಇದು ಎ ಇನ್ವರ್ಸ್ ಆಗಿರುತ್ತೆ. ಈ ತರ ಎ ಇನ್ವರ್ಸ್ ನ ಕ್ಯಾಲ್ಕುಲೇಟ್ ಮಾಡಿ. ನಿಮಗೆ ಎ ಇನ್ವರ್ಸ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಪ್ರೂವ್ ಮಾಡೋದಲ್ಲ ಆ ಈಕ್ವೇಶನ್ 0 ಅಂತ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಅದೇ ತರ ಈ 17th ಒಂದು ಪ್ರಾಬ್ಲಮ್ ಇದೆ, ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇನ್ ಮ್ಯಾಟ್ರಿಸಸ್. ಮ್ಯಾಟ್ರಿಸಸ್ ಅಲ್ಲಿ 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ ಇದು, ಅದನ್ನ ನೀವೇ ಸಾಲ್ವ್ ಮಾಡಿ. ಇವಾಗ 16th ಒಂದು ಹೇಳ್ಕೊಟ್ಟಲ್ಲ ಅದೇ ತರ ಸಾಲ್ವ್ ಮಾಡ್ಕೊಳ್ಳಿ. ಇದು ಹೋಮ್ವರ್ಕ್ ಇದು ಮ್ಯಾಟ್ರಿಸಸ್ ಅಲ್ಲಿ 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್, ನೋಟ್ ಮಾಡ್ಕೋಬೇಕು. 16th ಒಂದು ಮತ್ತೆ 17th ಒನ್ನ ಮ್ಯಾಟ್ರಿಸಸ್ ಅಲ್ಲೂ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಈ ಚಾಪ್ಟರ್ ಅಲ್ಲಿ ಅಪ್ಲಿಕೇಶನ್ಸ್ ಆಫ್ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್. ಫಸ್ಟ್ ಮ್ಯಾಟ್ರಿಸಸ್ ಓದಿದ್ರಿ, ನೆಕ್ಸ್ಟ್ ಡಿಟರ್ಮಿನೆಂಟ್ಸ್ ಓದಿದ್ರಿ. ಇವಾಗ ಏನ್ ಮಾಡ್ತಾ ಇದ್ದೀರಾ, ಅದರ ಅಪ್ಲಿಕೇಶನ್ಸ್ ಗಳನ್ನ ಸ್ಟಡಿ ಮಾಡ್ತಾ ಇದ್ದೀರಾ. ಈ ಕಾನ್ಸೆಪ್ಟ್ ಮೇಲೆ ನಿಮಗೆ JEE ನಲ್ಲಿ ಕ್ವಶನ್ಸ್ಗಳು ಅರೈಸ್ ಮಾಡ್ತಾರೆ, ಕೇಳ್ತಾ ಇರ್ತಾರೆ. ಆದ್ರಿಂದ ಈ ಕಾನ್ಸೆಪ್ಟ್ಸ್ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಅಪ್ಲಿಕೇಶನ್ಸ್ ಆಫ್ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಏನಪ್ಪ ಅಂತಂದ್ರೆ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರ್ತೀವಿ. ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಅಂತಂದ್ರೆ ಯಾವ ತರ ಇರ್ತವೆ ನೋಡಿ, AX ಪ್ಲಸ್ BY ಪ್ಲಸ್ CZ is equal to D ಅಂದ್ರೆ A1 B1 C1 D1. ನೆಕ್ಸ್ಟ್ A2X plus B2Y plus C2Z is equal to D2, and then A3X plus B3Y plus C3Z is equal to D3. ಇದನ್ನ ನಾವು ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಅಂತ ಕರಿತೀವಿ. ಇನ್ 3 ವೇರಿಯಬಲ್, X ಮತ್ತೆ Y ಮಾತ್ರ ಕೊಟ್ರೆ 2 ವೇರಿಯಬಲ್ ಅಂತ ಕರಿತೀವಿ. ಇದನ್ನ ಸಾಲ್ವ್ ಮಾಡಲಿಕ್ಕೆ ನಾವು ಮ್ಯಾಟ್ರಿಸಸ್ ಮತ್ತೆ ಡಿಟರ್ಮಿನೆಂಟ್ಸ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತಾ ಇರ್ತೀವಿ. ಇಲ್ಲಿ ನಿಮಗೆ 2 ಮೆಥಡ್ಗಳು ಬರುತ್ತೆ. 2 ಮೆಥಡ್ಗಳಲ್ಲಿ ಒಂದನ್ನ ನಾವು ನಿಮಗೆ ಥಿಯರಿಗೆ ಯೂಸ್ ಮಾಡ್ತೀವಿ. ಅದನ್ನ ನಾವು ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಕರಿತೀವಿ. ಈ ಮ್ಯಾಟ್ರಿಕ್ಸ್ ಮೆಥಡ್ ಅನ್ನ ನಿಮ್ಮ ಸಿಲೆಬಸ್ ನಲ್ಲಿ ಇಟ್ಟಿದ್ದಾರೆ. ಇದನ್ನ ನಾವು ನಿಮಗೆ ಥಿಯರಿಗೆ ಯೂಸ್ ಮಾಡ್ತಾ ಇರ್ತೀವಿ. ಅಂಡ್ ದೆನ್
ಅನದರ್ ಒನ್ ಇದೆ, ಅದು ನಿಮಗೆ ಹಿಂದೆ ಸಿಲೆಬಸ್ ಅಲ್ಲಿ ಇತ್ತು PUCಗೆ, ಇವಾಗ ಅದನ್ನ ತೆಗೆದು ಬಿಟ್ಟಿದ್ದಾರೆ. ಕ್ರಾಮರ್ಸ್ ರೂಲ್ ಅಂತ ಹೇಳಿ, ಕ್ರಾಮರ್ಸ್ ರೂಲ್. ಇದನ್ನ ನಾವು ಏನ್ ಮಾಡ್ತಾ ಇರ್ತೀವಿ, ಹೆಚ್ಚಾಗಿ JEE ಎಕ್ಸಾಮಿನೇಷನ್ಗೆ ಯೂಸ್ ಮಾಡ್ತಾ ಇರ್ತೀವಿ. ಇಲ್ಲಿ ಇದೆಯಲ್ವಾ, ಈ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಅಲ್ಲಿ ಸಪೋಸ್ ಡೆಲ್ಟಾ ಅಂತ ತಗೊಂಡ್ರೆ ಅದು ಈ ತರ ಇರುತ್ತೆ. ಡಿಟರ್ಮಿನೆಂಟ್ ಆಫ್ ಫಸ್ಟ್ ವೇರಿ A1 B1 C1 A2 B2 C2 A3 B3 C3 A1 B1 C1 A2 B2 C2 A3 B3 C3 ಇದನ್ನ ನಾವು ಡೆಲ್ಟಾ ಅಂತ ತಗೊಳ್ತೀವಿ. ಅರ್ಥ ಆಗ್ತಿದೆ ಅಲ್ವ ಹೇಳ್ತಾ ಇರೋದು? ಹಾಗಾದ್ರೆ ಮ್ಯಾಟ್ರಿಕ್ಸ್ ಮೆಥಡ್ ಏನ್ ಹೇಳುತ್ತೆ ಅಂತ ಫಸ್ಟ್ ನೋಡೋದಾದ್ರೆ ನಾವು ಈ ಡೆಲ್ಟಾ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದರಲ್ಲಿ ನಮಗೆ ಎರಡು ರಿಸಲ್ಟ್ಸ್ಗಳು ಬರುತ್ತೆ. ಒಂದು ಡೆಲ್ಟಾ ವ್ಯಾಲ್ಯೂ ನಾಟ್ ಈಕ್ವಲ್ ಟು 0 ಆಗಿರುತ್ತೆ, ಮತ್ತೊಂದು ಡೆಲ್ಟಾ ಇಸ್ ಈಕ್ವಲ್ ಟು 0 ಆಗಿರುತ್ತೆ. ಸಪೋಸ್ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ನಂಬರ್ಸ್ಗಳಿರುತ್ತೆ, ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಆ ವ್ಯಾಲ್ಯೂ ನಾಟ್ ಈಕ್ವಲ್ ಟು 0 ಆಗಿದ್ರೆ ಅದನ್ನ ನಾವು ಅಂತ ಸಿಸ್ಟಮ್ ಆಫ್ ಈಕ್ವೇಶನ್ ಅನ್ನ ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಮತ್ತೆ ಇದಕ್ಕೆ ಸೊಲ್ಯೂಷನ್ಸ್ಗಳು ಎಷ್ಟಿರುತ್ತೆ ಅಂತಂದ್ರೆ ಅಂಡ್ ಯುನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆ ಹೇಳ್ತಾ ಇರ್ತಕ್ಕಂಥದ್ದು? ನೋಡಿ, ಡೆಲ್ಟಾ ಅಂತಂದ್ರೆ ಇದನ್ನ ನಾವು ಡಿಟರ್ಮಿನೆಂಟ್ ನ ಕ್ಯಾಲ್ಕುಲೇಟ್ ಮಾಡಿದಾಗ ಅದು ನಾಟ್ ಈಕ್ವಲ್ ಟು 0 ಆಗಿದ್ರೆ ಅದನ್ನ ನಾವು ದ ಸಿಸ್ಟಮ್ ಈಸ್ ಕನ್ಸಿಸ್ಟೆಂಟ್ ಅಂಡ್ ದ ಸಿಸ್ಟಮ್ ಆಸ್ ಯುನಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸಪೋಸ್ ಸರ್ ಇದನ್ನ ಕ್ಯಾಲ್ಕುಲೇಟ್ ಮಾಡಿದೆ ಸರ್, ಅದು ನಾಟ್ ಈಕ್ವಲ್ ಟು 0 ಆಗಿಲ್ಲ, ಈಕ್ವಲ್ ಟು 0 ಆಯ್ತು. ಈ ಈಕ್ವಲ್ ಟು 0 ಆದಾಗ ನೀವೇನ್ ಮಾಡಬೇಕು ಅಂತಂದ್ರೆ, ಈಕ್ವಲ್ ಟು 0 ಆದಾಗ ಅಡ್ಜಾಯಿಂಟ್ A ಇಂಟು B ಕ್ಯಾಲ್ಕುಲೇಟ್ ಮಾಡಬೇಕು. ಅಡ್ಜಾಯಿಂಟ್ A ಇಂಟು B ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ, ಸಪೋಸ್ ಇದನ್ನ ಡೆಲ್ಟಾ ಅಂತ ತಗೊಂಡಿದ್ಯಲ್ವಾ, A ಅಂತ ತಗೊಂಡ್ರೆ, ಸಪೋಸ್ ಇದನ್ನ A ಅಂತಾನೆ ತಗೊಂಡ್ರೆ, ಡಿಟರ್ಮಿನೆಂಟ್ ಆಫ್ A ಅಂತ ತಗೊಂಡ್ರೆ, ಅವಾಗ ಇದೇನಾಗಿರುತ್ತೆ, ಡೆಲ್ಟಾ ಅಂತನಾದ್ರೂ ತಗೋಬಹುದು, ಡೆಲ್ಟಾ A ಅಂತನಾದ್ರೂ ತಗೋಬಹುದು. ಡಿಟರ್ಮಿನೆಂಟ್ ಆಫ್ A ನಾಟ್ ಈಕ್ವಲ್ ಟು 0 ಆಗಿದ್ದಾಗ ಏನು ಡೌಟ್ಸ್ ಇರಲ್ಲ, ಅದು ಕನ್ಸಿಸ್ಟೆಂಟ್ ಆಗಿರುತ್ತೆ, ಯುನಿಕ್ ಸೊಲ್ಯೂಷನ್ ಆಗಿರುತ್ತೆ. ಈಕ್ವಲ್ ಟು 0 ಆಗಿದ್ದಾಗ ನಾವು ಹೇಳಕ್ಕಾಗಲ್ಲ. ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಅಡ್ಜಾಯಿಂಟ್ A ಇಂಟು B ಕ್ಯಾಲ್ಕುಲೇಟ್ ಮಾಡಬೇಕು. ಸಪೋಸ್ ಇದರಲ್ಲಿ ಮತ್ತೆ ಎರಡು ತರ ಬರುತ್ತೆ. ಅಡ್ಜಾಯಿಂಟ್ A ಇಂಟು B ಕ್ಯಾಲ್ಕುಲೇಟ್ ಮಾಡಿದಾಗ ಇದು ನಾಟ್ ಈಕ್ವಲ್ ಟು 0 ಆಗಿರುತ್ತೆ, ಈಕ್ವಲ್ ಟು 0 ಆಗಿರುತ್ತೆ. ನಾಟ್ ಈಕ್ವಲ್ ಟು 0 ಆಗಿದ್ರೆ ಅವಾಗ ನಾವು ಅದನ್ನ ಇನ್ಕನ್ಸಿಸ್ಟೆನ್ಸ್ ಅಂತ ಕರಿತೀವಿ ಅಥವಾ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಅಂಡ್ ದೆನ್ ಸೊಲ್ಯೂಷನ್ ಬಗ್ಗೆ ಹೇಳೋದಾದ್ರೆ ನೋ ಸೊಲ್ಯೂಷನ್ ಅಂತ ಹೇಳ್ತೀವಿ. ಇದು ಫಸ್ಟ್ ಒನ್. ನೆಕ್ಸ್ಟ್ ಸೆಕೆಂಡ್ ಒನ್ ಬನ್ನಿ. ಈಕ್ವಲ್ ಟು 0 ಆಗ್ಬಿಟ್ರೆ ಡಿಟರ್ಮಿನೆಂಟ್ ಆಫ್ A ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು 0 ಆಯ್ತು, ಅಡ್ಜಾಯಿಂಟ್ A ಇಂಟು B ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು 0 ಆಯ್ತು. ಅವಾಗ ಇದನ್ನ ಮತ್ತೆ ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಅದರ ಜೊತೆಗೆ ಸೊಲ್ಯೂಷನ್ ಬಗ್ಗೆ ಹೇಳೋದಾದ್ರೆ ಇನ್ಫೈನೈಟ್ ಸೊಲ್ಯೂಷನ್ಸ್ ಇರುತ್ತೆ ಅಂತ ಹೇಳ್ತೀವಿ. ಇದೇ ಮ್ಯಾಟ್ರಿಕ್ಸ್ ಮೆಥಡ್. ಏನ್ ಹೇಳುತ್ತೆ, ನೀವು ನೋಟ್ಸ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಅಪ್ಲಿಕೇಶನ್ಸ್ ಆಫ್ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಂತ ಬರೆದು ನೆಕ್ಸ್ಟ್ ಇದಿಷ್ಟು ನೀವೇನ್ ಮಾಡಬೇಕು ಅಂತಂದ್ರೆ ಅಲ್ಲಿ ನೋಟ್ ಮಾಡ್ಕೋಬೇಕು. ನಿಮ್ಗೆ ಕಳಿಸಿರ್ತಕ್ಕಂಥ ನೋಟ್ ಅಲ್ಲಿ ಏನಾಗಿದೆ ಅಂತಂದ್ರೆ ಅದು ಬ್ಲರ್ ಆಗಿಬಿಟ್ಟಿದೆ, ಆದ್ರಿಂದ ವಿಡಿಯೋನ ಪಾಸ್ ಮಾಡಿ ಅದನ್ನು ನೋಡ್ಕೊಂಡು ಬರ್ಕೊಳ್ಳಿ. ಮ್ಯಾಟ್ರಿಕ್ಸ್ ಮೆಥಡ್ ಏನ್ ಹೇಳುತ್ತೆ, ಡಿಟರ್ಮಿನೆಂಟ್ ಆಫ್ A ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಎರಡು ತರ ಬರುತ್ತೆ. ಒಂದು ನಾಟ್ ಈಕ್ವಲ್ ಟು 0, ಈಕ್ವಲ್ ಟು 0. ನಾಟ್ ಈಕ್ವಲ್ ಟು 0 ಬಂದ್ರೆ ಆ ಸಿಸ್ಟಮ್ ಕನ್ಸಿಸ್ಟೆಂಟ್ ಆಗಿರುತ್ತೆ, ಅದಕ್ಕೆ ಯುನಿಕ್ ಸೊಲ್ಯೂಷನ್ ಇರುತ್ತೆ, ಅದರಲ್ಲಿ ಏನು ಡೌಟ್ ಇಲ್ಲ. ಈಕ್ವಲ್ ಟು 0 ಬಂದಾಗ ನಾವೇನು ಹೇಳಕ್ಕಾಗಲ್ಲ, ಅವಾಗ ಏನ್ ಮಾಡಬೇಕು, ಅಡ್ಜಾಯಿಂಟ್ A ಇಂಟು B ಕ್ಯಾಲ್ಕುಲೇಟ್ ಮಾಡಬೇಕು. ಅಡ್ಜಾಯಿಂಟ್ A ಇಂಟು B ನಾಟ್ ಈಕ್ವಲ್ ಟು 0 ಆಗಿದ್ರೆ ಇನ್ಕನ್ಸಿಸ್ಟೆಂಟ್, ಈಕ್ವಲ್ ಟು 0 ಆಗಿದ್ರೆ ಕನ್ಸಿಸ್ಟೆಂಟ್. ಇಲ್ಲಿ ನೋ ಸೊಲ್ಯೂಷನ್ಸ್, ಇಲ್ಲಿ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇರುತ್ತೆ. ಅದು ನಿಮಗೆ ಇರತಕ್ಕಂಥ ಮ್ಯಾಟ್ರಿಕ್ಸ್ ಮೆಥಡ್. ಇವಾಗ ನಾವು JEE ಕ್ರಾಮರ್ಸ್ ರೂಲ್ ಯೂಸ್ ಮಾಡ್ತೀವಿ. ಆ ಕ್ರಾಮರ್ಸ್ ರೂಲ್ ಏನಾಗಿರುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಬರೆದಿದ್ರೆ ಇದು ಡೆಲ್ಟಾ ಇಸ್ ಈಕ್ವಲ್ ಟು, ಸಪೋಸ್ ಕ್ರಾಮರ್ಸ್ ರೂಲ್ ಇಲ್ಲಿ ಡೆಲ್ಟಾ ಅಂತಂದ್ರೆ ಯಾವ ತರ ಇರುತ್ತೆ ಅಂತಂದ್ರೆ ಇದು ಡೆಲ್ಟಾ ಅಂದ್ರೆ A1 B1 C1 A2 B2 C2 A3 B3 C3 ಇದು ಡೆಲ್ಟಾ. ಅದೇ ತರ ಈಗ ಡೆಲ್ಟಾ 1 ಅಂತ ಬರುತ್ತೆ. ಡೆಲ್ಟಾ 1 ಅಂತಂದ್ರೆ ರೀಪ್ಲೇಸ್ ಫಸ್ಟ್ ಕಾಲಮ್ ಬೈ ದಿ ಕಾನ್ಸ್ಟೆಂಟ್ ಅಂತಂದ್ರೆ D1 D2 D3
ಅಂದರೆ ಏನಾಯಿತು, ಇಲ್ಲಿ ಫಸ್ಟ್ ಒನ್ನಲ್ಲಿ D1 D2 D3 ಇನ್ನು ಉಳಿದಿದ್ದೆಲ್ಲ ಹಾಗೆ ಇರುತ್ತೆ. B1 C1 B2 C2 B3 C3 ಹಾಗೆ ಇರುತ್ತೆ. ನೆಕ್ಸ್ಟ್ ಡೆಲ್ಟಾ 2 ಇಸ್ ಈಕ್ವಲ್ ಟು ರೀಪ್ಲೇಸ್ ದ ಸೆಕೆಂಡ್ ಕಾಲಮ್. ಇದು A1 A2 A3 D1 D2 D3 C1 C2 C3 ಡೆಲ್ಟಾ 2. ಡೆಲ್ಟಾ 3 ಅಂತಂದ್ರೆ ಲಾಸ್ಟ್ ಕಾಲಮ್ A1 A2 A3 B1 B2 B3 ಅಂಡ್ ದೆನ್ ಲಾಸ್ಟ್ ಒನ್ಗೆ D1 D2 D3 ಈ ತರ ಆಯ್ತು. ಅಂದ್ರೆ ಡೆಲ್ಟಾ ಅಂತಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಆದ್ರೆ ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಡೆಲ್ಟಾ 1 ಅಂತಂದ್ರೆ ಇದನ್ನ ರೀಪ್ಲೇಸ್ ಮಾಡಿ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ನಿಮಗೆ ಥಿಯರಿನಲ್ಲಿ ಎಲ್ಲಿರಲ್ಲ, ಜೆಇಗೆ ಮಾತ್ರ ಯೂಸ್ ಆಗ್ತಿರುತ್ತೆ. ಈ ತರ ಇರುತ್ತೆ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ವೈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಅದಾದ್ಮೇಲೆ ಏನ್ ಮಾಡ್ತೀರಾ ಅಂತಂದ್ರೆ, ಸಪೋಸ್ ನಿಮ್ಗೆ ಎಕ್ಸ್ ಬೇಕು ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ 1 ಬೈ ಡೆಲ್ಟಾ ಅಂಡ್ ದೆನ್ ವೈ ಇಸ್ ಈಕ್ವಲ್ ಟು ಡೆಲ್ಟಾ 2 ಡಿವೈಡೆಡ್ ಬೈ ಡೆಲ್ಟಾ ಅಂಡ್ ದೆನ್ ಝೆಡ್ ಇಸ್ ಈಕ್ವಲ್ ಟು ಡೆಲ್ಟಾ 3 ಡಿವೈಡೆಡ್ ಬೈ ಡೆಲ್ಟಾ. ಇದು ಕ್ರಾಮರ್ಸ್ ರೂಲ್. ಇಲ್ಲಿ ನೀವು ಜೆಇಗೆ ಯೂಸ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಏನು ಅಂತಂದ್ರೆ ಕಂಡೀಷನ್ ನಂಬರ್ 1 ಡೆಲ್ಟಾ ಏನಾದರೂ ನಾಟ್ ಈಕ್ವಲ್ ಟು 0 ಆಗಿದೆ, ಡೆಲ್ಟಾ ಏನಾದರೂ ನಾಟ್ ಈಕ್ವಲ್ ಟು 0 ಆಗಿದೆ ಅವಾಗ ನಾವು ಅದನ್ನ ಯುನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಯುನಿಕ್ ಸೊಲ್ಯೂಷನ್. ನೆಕ್ಸ್ಟ್ ಕಂಡೀಷನ್ ನಂಬರ್ 2 ಡೆಲ್ಟಾ ಇಸ್ ಈಕ್ವಲ್ ಟು 0 ಆಗಿದ್ದು 3 ಡೆಲ್ಟಾ ಐಗಳಲ್ಲಿ ಯಾವುದಾದ್ರೂ ಒಂದು ನಾಟ್ ಈಕ್ವಲ್ ಟು 0 ಆಗಿದೆ. ಡೆಲ್ಟಾ ಐ ಅಂತ ಬರೆದಿದ್ದೀನಿ. ಡೆಲ್ಟಾ ಐ ಅಂತಂದ್ರೆ ಡೆಲ್ಟಾ 1 ಡೆಲ್ಟಾ 2 ಡೆಲ್ಟಾ 3 ಅದರಲ್ಲಿ ಯಾವುದಾದ್ರೂ ಒಂದು ನಾಟ್ ಈಕ್ವಲ್ ಟು 0 ಆಗಿದೆ ಅದನ್ನು ನಾವು ನೋ ಸೊಲ್ಯೂಷನ್ ಅಂತ ಕರಿತೀವಿ. ನೋ ಸೊಲ್ಯೂಷನ್. ನೆಕ್ಸ್ಟ್ ಕಂಡೀಷನ್ ನಂಬರ್ 3 ಡೆಲ್ಟಾನು 0 ಆಗಿದ್ದು ಡೆಲ್ಟಾ ಐಗಳು ಕೂಡ 0 ಆಗಿದೆ. ಅವಾಗ ಈ ತರ ರೀಸನ್ ಅಲ್ಲಿ ಇದಕ್ಕೆ ಇನ್ಫೈನೈಟ್ ಸೊಲ್ಯೂಷನ್ ಇರುತ್ತೆ ಅಂತ ಹೇಳ್ತೀವಿ. ನಿಮಗೆ ಜೆಇನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕ್ವಶನ್ ಈ ತರ ಕೊಡ್ತಾರೆ. ಈ ತರ ಒಂದು ಸಿಸ್ಟಮ್ ಆಫ್ ಈಕ್ವೇಶನ್ ಕೊಟ್ಟಿರ್ತಾರೆ ಆಸ್ ಯುನಿಕ್ ಸೊಲ್ಯೂಷನ್. ಇಲ್ಲೆಲ್ಲ ಒಂದ್ ಕಡೆ ಕೆ ಅಂತ ಹಾಕಿರ್ತಾರೆ, ಫೈಂಡ್ ಕೆ ಅಂತ ಕೇಳ್ತಾರೆ. ಅವಾಗ ನೀವು ಇದನ್ನ ಡೆಲ್ಟಾ ನಾಟ್ ಈಕ್ವಲ್ ಟು 0 ಅಂತ ಬರ್ಕೋಬೇಕು. ನೆಕ್ಸ್ಟ್ ಇದೇ ತರ ಕೊಟ್ಬಿಟ್ಟು ನೋ ಸೊಲ್ಯೂಷನ್ ಅಂತ ಕೊಡ್ತಾರೆ, ಅವಾಗ ಇದನ್ನ ಯೂಸ್ ಮಾಡಬೇಕು. ಇನ್ಫೈನೈಟ್ ಸೊಲ್ಯೂಷನ್ ಅಂತ ಕೊಡ್ತಾರೆ, ಇದನ್ನ ಯೂಸ್ ಮಾಡಬೇಕು. ಮೈನ್ ಆಗಿ ನೀವು ಯೂಸ್ ಮಾಡ್ತಾ ಇರಬೇಕಾಗಿರೋದು ಕಾನ್ಸೆಪ್ಟ್ ಏನು ಅಂತಂದ್ರೆ ಇದು ಕಂಡೀಷನ್ಸ್. ಈ ಕಂಡೀಷನ್ಸ್ ಇದು ಥಿಯರಿಗೆ, ನಿಮ್ಮ ಥಿಯರಿಗೆ ಯೂಸ್ ಮಾಡ್ತಕ್ಕಂಥದ್ದು. ಇದನ್ನ ನಿಮ್ಮ ಜೆಇ ಎಕ್ಸಾಮಿನೇಷನ್ಗೆ ಡೆಲ್ಟಾ ನಾಟ್ ಈಕ್ವಲ್ ಟು 0 ಅಂದ್ರೆ ಇದು ನಾಟ್ ಈಕ್ವಲ್ ಟು 0 ಆದ್ರೆ ಯುನಿಕ್ ಸೊಲ್ಯೂಷನ್. ಇದು 0 ಆಗಿದ್ದಾಗ ಇವು ಮೂರರಲ್ಲಿ ಯಾವುದಾದ್ರೂ ಒಂದು ನಾಟ್ ಈಕ್ವಲ್ ಟು 0 ಆಗಿದ್ರೆ ನೋ ಸೊಲ್ಯೂಷನ್. ಇದು 0 ಆಗಿದ್ದು ಇವು ಮೂರೂ ಕೂಡ 0 ಆಗಿದ್ರೆ ಅವಾಗ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಕರಿತೀವಿ. ಅದನ್ನ ನಾವು ಗೊತ್ತಾಗ್ತದೆ ಹೇಳ್ತಾ ಇರೋದು. ಇದನ್ನೇ ನಾವು ಕ್ರಾಮರ್ಸ್ ರೂಲ್ ಅಂತ ಹೇಳ್ತೀವಿ. ಇವಾಗಲೂ ಕೂಡ ಡಿಪ್ಲೊಮಾ ಓದ್ತಾ ಇರ್ತಕ್ಕಂಥವ್ರಿಗೆ ಈ ರೂಲ್ ಇರುತ್ತೆ. ಇದನ್ನ ಅವ್ರಿಗೆ 5 ಮಾರ್ಕ್ಸ್ಗೆ ಕೇಳ್ತಾರೆ. ನಿಮಗೆ ಕೊಟ್ಟರೆ 2-3 ಲೈನಲ್ಲಿ ಮುಗಿಸ್ಬಿಡ್ತೀರಾ. ಅದನ್ನ ಅಷ್ಟೊಂದು ಈಸಿಯಾಗಿರುತ್ತೆ. ಬಟ್ ನಿಮಗೆ ತೆಗೆದುಬಿಟ್ಟಿದ್ದಾರೆ ಕ್ರಾಮರ್ಸ್ ರೂಲನ್ನ. ಬಟ್ ಇದು ಗೊತ್ತಿರಬೇಕು ಕಂಡೀಷನ್ಸ್ಗಳು. ನೀವು ಅಪ್ಲಿಕೇಶನ್ಸ್ ಆಫ್ ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ಅಂತ ಬರೆದು ಪೂರ್ತಿ ಇದಿಷ್ಟನ್ನು ಕೂಡ ಏನು ಮಾಡಬೇಕು ಅಂತಂದ್ರೆ ವಿಡಿಯೋನ ಪಾಸ್ ಮಾಡಿ ನೀಟಾಗಿ ಅದನ್ನ ಫಸ್ಟ್ ಇದನ್ನ ಬರೆದು ನೆಕ್ಸ್ಟ್ ಇದನ್ನ ಬರೆದು ನೆಕ್ಸ್ಟ್ ಇದಿಷ್ಟನ್ನು ಕೂಡ ನೀಟಾಗಿ ನೋಟ್ ಮಾಡ್ಕೊಳ್ಳಿ ನಿಮ್ಮ ನೋಟ್ಸ್. ನೆಕ್ಸ್ಟ್ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ನಿಮಗೆ ಇದ್ರ ಮೇಲೆ ಪ್ರಾಬ್ಲಮ್ಸ್ಗಳು ಇದನ್ನೇನಾದ್ರೂ ಕೇಳಿದ್ರೆ 2 ಮಾರ್ಕ್ಸ್ ಕೇಳಿರ್ತಾರೆ. ಎಕ್ಸಾಮ್ ಇಂದ ಕನ್ಸಿಸ್ಟೆನ್ಸ್ ಆಫ್ ದಿ ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಅಂತ ಕೇಳಿದರೆ ಅಲ್ಲಿ ಫಸ್ಟ್ ಒನ್ ಈ ತರ ಕೊಟ್ಟಿದ್ದಾರೆ. x plus 2y is equal to 2, 2x plus 3y is equal to 3. ಏನನ್ನ ಚೆಕ್ ಮಾಡಬೇಕು ಅಂತಂದ್ರೆ ನಾವು ಕನ್ಸಿಸ್ಟೆನ್ಸಿನ ಚೆಕ್ ಮಾಡಬೇಕು. ಕನ್ಸಿಸ್ಟೆನ್ಸಿ ಅಂತಂದ್ರೆ ಡೆಡ್ ಕಂಡು ಹಿಡಿಬೇಕು ಡಿಟರ್ಮಿನೆಂಟ್ ನ. ಅದು ನಾಟ್ ಈಕ್ವಲ್ ಟು 0 ಆಗಿದ್ರೆ ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಈಕ್ವಲ್ ಟು 0 ಆಗಿದ್ದಾಗ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಮುಂದೆ ನೋಡ್ತೀರಾ. ಇವಾಗ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಈ ತರ ಕೊಟ್ಟಾಗ ಫಸ್ಟ್ ಒಂದು ಈಕ್ವೇಶನ್ ಬರ್ಕೊಳ್ತೀರಾ. ಅದನ್ನ ಈ ತರ ಹೇಳ್ತೀರಾ, ದ ಮ್ಯಾಟ್ರಿಕ್ಸ್ form of the system is AX is equal to B. The matrix form of the system is AX is equal to B, where A is equal to x y ಕೋಎಫಿಷಿಯಂಟ್ಗಳು. x ಕೋಎಫಿಷಿಯಂಟ್ 1 ಇದೆ, y ಕೋಎಫಿಷಿಯಂಟ್ 2 ಇದೆ, x ಕೋಎಫಿಷಿಯಂಟ್ 2 ಇದೆ, y ಕೋಎಫಿಷಿಯಂಟ್ 3 ಇದೆ. ಇದು A ಮ್ಯಾಟ್ರಿಕ್ಸ್ ಆಗಿರುತ್ತೆ.
ನೆಕ್ಸ್ಟ್ ಅದೇ ತರ ಎಕ್ಸ್ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ವೇರಿಯೇಬಲ್ಗಳು ಯಾವ್ಯಾವಿದೆ ಎಕ್ಸ್ ಮತ್ತೆ ವೈ, ಆದ್ರಿಂದ ಇಲ್ಲಿ ಎಕ್ಸ್ ವೈ ಬರೆದಿರ್ತಾರೆ ಎಕ್ಸ್ ಮ್ಯಾಟ್ರಿಕ್ಸ್ ಅಂತಂದ್ರೆ. ನೆಕ್ಸ್ಟ್ ಅದಾದ್ಮೇಲೆ ಬಿ ಮ್ಯಾಟ್ರಿಕ್ಸ್ ಅಂತಂದ್ರೆ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಕಾನ್ಸ್ಟೆಂಟ್ ಯಾವುದು 2 ಮತ್ತೆ 3 ಆಗಿರುತ್ತೆ. ಏನ್ ಸರ್ ಈಗಂತ ಬರೆದ್ರೆ ಇವಾಗ ನೀವು ಬರ್ದಿದ್ರಲ್ಲ ಆ ತರ ಬರ್ಕೊಂಡ್ರೆ ಏನು ಅಂತಂದ್ರೆ ದ ಮ್ಯಾಟ್ರಿಕ್ಸ್ ಫಾರ್ಮ್ ಆಫ್ ದ ಸಿಸ್ಟಮ್ ಈಸ್, ಇದು ಸಿಸ್ಟಮ್ ಆಫ್ ಈಕ್ವೇಶನ್. ಇದನ್ನ ಮ್ಯಾಟ್ರಿಸಿಸ್ ಅಲ್ಲಿ ಬರೆದ್ರೆ ಈ ತರ ಆಗಿರ್ತದೆ. ಯಾಕೆ ಅಂತಂದ್ರೆ ನೋಡಿ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ, ಇದೆರಡನ್ನ ಮಲ್ಟಿಪ್ಲೈ ಮಾಡಿ, ಇದನ್ನ ರೋ ವೈಸ್ ಇದನ್ನ ಕಾಲಮ್ ವೈಸ್. 1 ಇಂಟು ಎಕ್ಸ್ ಪ್ಲಸ್ 2 ಇಂಟು ವೈ, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 2 ಮೊದಲನೇ ಸಿಗುತ್ತೆ. 2x ಪ್ಲಸ್ 3y ಇಸ್ ಈಕ್ವಲ್ ಟು 3 ಎರಡನೇ ಸಿಗುತ್ತೆ. ಈ ಸಿಸ್ಟಮ್ ಆಫ್ ಈಕ್ವೇಶನ್ ಅನ್ನ ನಾವು ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಬರೆದ್ರೆ ಈ ತರ ಇದೆ ಅಂತ ಹೇಳಿದ್ವಿ. ಇದು ಫಸ್ಟ್ ಸೆಂಟೆನ್ಸ್. ನೆಕ್ಸ್ಟ್ ಇದಾದ್ಮೇಲೆ ಏನ್ ಮಾಡಬೇಕು, ಡಿಟರ್ಮಿನೆಂಟ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಡಿಟರ್ಮಿನೆಂಟ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಇಸ್ ಈಕ್ವಲ್ ಟು 3 ಇಂಟು 1 3 ಮೈನಸ್ 2 ಇಂಟು 2 4. 3 ನಲ್ಲಿ 4 ನ ಸಬ್ಟ್ರಾಕ್ಟ್ ಮಾಡಿದಾಗ ಮೈನಸ್ 1 ಬರುತ್ತೆ. ಈ ಮೈನಸ್ 1 ಅನ್ನೋದು ಈಕ್ವಲ್ ಟು 0 ನಾಟ್ ಈಕ್ವಲ್ ಟು 0, ಅದು ನಾಟ್ ಈಕ್ವಲ್ ಟು 0. ನಾಟ್ ಈಕ್ವಲ್ ಟು 0 ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾಟ್ ಈಕ್ವಲ್ ಟು 0. ಆದ್ರಿಂದ ಏನಂತ ಬರೀತೀರಾ ಅಂತ, therefore it is consistent ಅಥವಾ the system is consistent. ಇಷ್ಟೇ. ಇದನ್ನ 2 ಮಾರ್ಕ್ಸ್ಗೆ ಕೇಳ್ತಾರೆ. ಸೇಮ್ ಇದೇ ತರ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ. 2x ಮೈನಸ್ ವೈ ಇಸ್ ಈಕ್ವಲ್ ಟು 5, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಅಂತ ಕೊಟ್ಟಿದ್ದಾರೆ. ಅದನ್ನ ಅದೇ ತರ ಸಾಲ್ವ್ ಮಾಡ್ತೀರಾ ಅಂತಂದ್ರೆ ನೋಡಿ, ಇದು ಈ ಲೈನ್ ಸೇಮ್ ಇರುತ್ತೆ. ಪ್ರಾಬ್ಲಮ್ ನಂಬರ್ 2 ಸಾಲ್ವ್ ಮಾಡ್ತಾ ಇದ್ವಿ. ಇಲ್ಲಿರ್ತಕ್ಕಂಥದ್ದನ್ನ ಹೋಮ್ವರ್ಕ್ ಅಂತ ಹೇಳಿದ್ರೆ ನಾನೇ ಮಾಡಿಸ್ಬಿಡ್ತೀನಿ. ಅದನ್ನು ಎ ಮ್ಯಾಟ್ರಿಕ್ಸ್ ಬರ್ಕೊಳ್ತೀರಾ. ಎಕ್ಸ್ ಕೋಎಫಿಷಿಯಂಟು 2 ಇದೆ, ವೈ ಕೋಎಫಿಷಿಯಂಟು ಮೈನಸ್ ಅಂತಂದ್ರೆ ಮೈನಸ್ ಇದೆ, ಎಕ್ಸ್ ಕೋಎಫಿಷಿಯಂಟು 1 ಇದೆ, ವೈ ಕೋಎಫಿಷಿಯಂಟು 1 ಇದೆ. ಇದು ಎಕ್ಸ್ ವೈ ಆಗಿರುತ್ತೆ. ರೈಟ್ ಸೈಡ್ ಅಲ್ಲಿ ಇಲ್ಲಿ 5 ಇದೆ, ರೈಟ್ ಸೈಡ್ ಅಲ್ಲಿ 4 ಇದೆ. ನೆಕ್ಸ್ಟ್ ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡಿ. 2 ಇಂಟು 1 2 ಮೈನಸ್ 1 ಇಂಟು ಮೈನಸ್ 1 ಮೈನಸ್ 1 ಅಂತಂದ್ರೆ ಪ್ಲಸ್ 1 ಆಯ್ತು. 2 ಪ್ಲಸ್ 1 ಅಂತಂದ್ರೆ 3 ಈಸ್ ನಾಟ್ ಈಕ್ವಲ್ ಟು 0. 3 ಈಸ್ ನಾಟ್ ಈಕ್ವಲ್ ಟು 0 ಅಂತಂದ್ರೆ ಸಿಸ್ಟಮ್ ಏನಾಗಿರುತ್ತೆ, ದ ಸಿಸ್ಟಮ್ ಈಸ್ ಕನ್ಸಿಸ್ಟೆಂಟ್. ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ನಂಬರ್ 3 ಇದೆ. ಇದು ಕೂಡ ಅಷ್ಟೇ. ಫಸ್ಟ್ ಏನ್ ಬರೀಬೇಕು ಅಂತಂದ್ರೆ ದ ಮ್ಯಾಟ್ರಿಕ್ಸ್ ಫಾರ್ಮ್ ಆಫ್ ದ ಸಿಸ್ಟಮ್ ಈಸ್, ax is equal to b. ಹಾಗಾದ್ರೆ a ಅಂತಂದ್ರೆ ಏನು, x ಅಂತಂದ್ರೆ ಏನು, b ಅಂತಂದ್ರೆ ಏನು ನೋಟ್ ಮಾಡಿ. a ಅಂತಂದ್ರೆ x ಕೋಎಫಿಷಿಯಂಟ್ 1 ಇದೆ, y ಕೋಎಫಿಷಿಯಂಟ್ 3 ಇದೆ, x ಕೋಎಫಿಷಿಯಂಟ್ 2 ಇದೆ, y ಕೋಎಫಿಷಿಯಂಟ್ 6 ಇದೆ. ಇದು a. ನೆಕ್ಸ್ಟ್ x is equal to small letter x small letter y. ನೆಕ್ಸ್ಟ್ ಇದಾದ್ಮೇಲೆ b ಮ್ಯಾಟ್ರಿಕ್ಸ್ ಅಂತಂದ್ರೆ ಕಾನ್ಸ್ಟೆಂಟ್ ಗಳನ್ನ ಬರ್ಕೊಂಡಿರ್ತಾರೆ. ನೆಕ್ಸ್ಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಡೆಟ್ ಎ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಡೆಟ್ ಎ ಇಸ್ ಈಕ್ವಲ್ ಟು 6 into 1 6 minus 2 into 3 6 minus 6 is equal to 0 ಆಯಿತು ಅಂತಂದ್ರೆ ಅವಾಗ ನಾವು ಕನ್ಸಿಸ್ಟೆಂಟಾ ಅಥವಾ ಇನ್ಕನ್ಸಿಸ್ಟೆಂಟಾ ಅಂತ ಹೇಳಕ್ ಬರಲ್ಲ. ಅವಾಗ ನೀವೇನ್ ಮಾಡಬೇಕು, ಅಡ್ಜಾಯಿಂಟ್ ಎ ಇಂಟು ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಆಲ್ಸೋ ಅಡ್ಜಾಯಿಂಟ್ ಎ ಇಂಟು ಬಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಇಸ್ ಈಕ್ವಲ್ ಟು, ಇದು ಎ, ಇದಕ್ಕೆ ಅಡ್ಜಾಯಿಂಟ್ ಬರೆಯೋದು ಗೊತ್ತಿರುತ್ತೆ. 2 x 2 ಕೊಟ್ಟಾಗ ಡೈರೆಕ್ಟ್ ಆಗಿ ಡಯಾಗನಲ್ ಎಲಿಮೆಂಟ್ಸ್ ನ ಇಂಟರ್ಚೇಂಜ್ ಮಾಡ್ತಾರೆ. ಇದು 6 ಆಯ್ತು, ಇದು 1 ಆಯ್ತು. ನಾನ್ ಡಯಾಗನಲ್ ಎಲಿಮೆಂಟ್ಸ್ ಗೆ ಸೈನ್ ಚೇಂಜ್ ಮಾಡ್ತಾರೆ. ಇದು -3 ಆಯ್ತು, ಇದು -2 ಆಯ್ತು. ಇಂಟು ಬಿ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನ್ ಕೊಟ್ಟಿದ್ದಾರೆ ಅದನ್ನ ನೋಟ್ ಮಾಡ್ತೀವಿ. ಏನ್ ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ ಮತ್ತೆ 8 ಕೊಟ್ಟಿದ್ದಾರೆ. ಮಲ್ಟಿಪ್ಲೈ ಮಾಡೋಣ. ಇದನ್ನ ರೋ ವೈಸ್, ಇದನ್ನ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡೋಣ. ಆನ್ಸರ್ ಏನ್ ಬರುತ್ತೆ ಅಂತ ನೋಡೋಣ. ಸಪೋಸ್ ಮಲ್ಟಿಪ್ಲೈ ಮಾಡ್ತೀರಾ ಅಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 6 5 30 ಮೈನಸ್ 8 ಇಂಟು 3 24. ನೆಕ್ಸ್ಟ್ 5 ಇಂಟು -2 -10 ಪ್ಲಸ್ 8 1s 8. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 30 ನಲ್ಲಿ 24 ನ ಸಬ್ಟ್ರಾಕ್ಟ್ ಮಾಡ್ತೀರಾ ಅಂತಂದ್ರೆ 6 ಬರುತ್ತೆ. 8 ಅಲ್ಲಿ 10 ನ ಸಬ್ಟ್ರಾಕ್ಟ್ ಮಾಡಿದ್ರೆ -2 ಬರುತ್ತೆ.
ಅಡ್ಜಾಯಿಂಟ್ ಎ ಇಂಟು ಬಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಇದು ಏನೋ ಒಂದು ವ್ಯಾಲ್ಯೂ ಬಂದಿದೆ, ಇದು ಝೀರೋನ ನಾನ್ ಝೀರೋ ಝೀರೋ ಆಗಬೇಕು ಅಂತಂದ್ರೆ ಮ್ಯಾಟ್ರಿಸಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳು ಕೂಡ ಝೀರೋ ಆಗಿರಬೇಕು. ಇಲ್ಲಿ ಯಾವುದು ಝೀರೋ ಆಗಿಲ್ಲ, ಆದ್ರಿಂದ ನಾನ್ ಝೀರೋ. ಅಡ್ಜಾಯಿಂಟ್ ಎ ಇಂಟು ಬಿ ಕ್ಯಾಲ್ಕುಲೇಟ್ ಮಾಡಿದೆ, ಅದು ನಾಟ್ ಈಕ್ವಲ್ ಟು ಝೀರೋ ಬಂತು. ಹಾಗಾಗಿ ಏನಂತ ಹೇಳ್ತೀರಾ, ದ ಸಿಸ್ಟಮ್ ಈಸ್ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತೀರಾ. ದ ಸಿಸ್ಟಮ್ ಈಸ್ ಇನ್ಕನ್ಸಿಸ್ಟೆಂಟ್. ಇಷ್ಟೇ. ಅದು ಝೀರೋ ಆದರೆ ಅಡ್ಜಾಯಿಂಟ್ ಎ ಇಂಟು ಬಿ ಕ್ಯಾಲ್ಕುಲೇಟ್ ಮಾಡಬೇಕು, ಝೀರೋ ಆಗಲಿಲ್ಲ ಅಂತಂದ್ರೆ ಕನ್ಸಿಸ್ಟೆಂಟ್ ಅಂತ ಬರೀತೀರಾ ಅಷ್ಟೇ. ನೆಕ್ಸ್ಟ್ ಫೋರ್ತ್ ಒನ್, ಇಲ್ಲಿ 3 ಸಿಸ್ಟಮ್ ಆಫ್ ಈಕ್ವೇಶನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ 3x3 ಬರುತ್ತೆ, 2 ಕೊಟ್ಟಿದ್ರೆ 2x2 ಬರುತ್ತೆ. ಸೇಮ್ ಇದು ಕ್ವಶನ್. ಫಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಒಂದು ಸೆಂಟೆನ್ಸ್ ಬರೀತೀರಾ, ದಿ ಮ್ಯಾಟ್ರಿಕ್ಸ್ ಫಾರ್ಮ್ of the system is AX is equal to B, where A matrix is equal to 5 minus 1 4. ಕೇರ್ಫುಲ್ ಆಗಿ ಬರೀಬೇಕಾದ್ರೆ ನೆಕ್ಸ್ಟ್ ಇದು 2 3 5 minus 2 6. ನೆಕ್ಸ್ಟ್ x is equal to ಅಲ್ಲಿ xy ಅಂತ ಬರ್ಕೊಳ್ತಿದ್ರೆ ಇಲ್ಲಿ x y z ಇನ್ನೊಂದು ವೇರಿಯಬಲ್ ಇರುತ್ತೆ, ಸ್ಮಾಲ್ ಲೆಟರ್ಸ್ ಬರೀಬೇಕು. ಬಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ರೈಟ್ ಸೈಡ್ ಇರ್ತಕ್ಕಂಥದ್ದು 5 ಇದೆ, 2 ಕೊಟ್ಟಿದ್ದಾರೆ, -1 ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ನಾವು det A is equal to ಇದ್ರ ಮುಖಾಂತರ ಎಕ್ಸ್ಪೆನ್ಷನ್ ಮಾಡ್ಕೊಳ್ಳೋಣ. 5 ಇಂಟು 6 3s 18 ಮೈನಸ್ ಇಲ್ಲೊಂದು ಮೈನಸ್ ಬರುತ್ತೆ ಪ್ಲಸ್ 5 2s 10 ಮೈನಸ್ ಆಫ್ ಮೈನಸ್ ಪ್ಲಸ್ 1 ಇಂಟು ಕಾಲಮ್ ಮತ್ತೆ ರೋ ಬಿಡ್ತೀರಾ. 6 2s 12 ಮೈನಸ್ 5 5s 25 ಪ್ಲಸ್ 4 ಇಂಟು ಈ ರೋ ಮತ್ತೆ ಕಾಲಮ್ ಬಿಡ್ತೀರಾ. 2 ಇಂಟು ಮೈನಸ್ 2 ಮೈನಸ್ 4 ಮೈನಸ್ 5 ಇಂಟು 3 ಅಂತಂದ್ರೆ 15. ಸಿಂಪ್ಲಿಫೈ ಮಾಡಿ, ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 18 ಪ್ಲಸ್ 10 28ಗೆ 5 ಮಲ್ಟಿಪ್ಲೈ ಮಾಡಿ. ಅದೇ ಥರ ಇಲ್ಲಿ ಯಾವ ಆನ್ಸರ್ ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ. ಆ ಕ್ಯಾಲ್ಕುಲೇಟ್ ಮಾಡಿದಾಗ ಅದು ನಾಟ್ ಈಕ್ವಲ್ ಟು 0 ಬರುತ್ತೆ. ಯಾವುದೋ ಒಂದು ವ್ಯಾಲ್ಯೂ ಬರುತ್ತೆ ನಾಟ್ ಈಕ್ವಲ್ ಟು 0 ಅಂತ ಅಂತೀರಿ ಅಂತ ಬರೀತೀರಾ. ಕ್ಯಾಲ್ಸಿ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ದ ಸಿಸ್ಟಮ್ ಈಸ್ ಕನ್ಸಿಸ್ಟೆಂಟ್ ಅಂತ ಬರುತ್ತೆ. ನೆಕ್ಸ್ಟ್ ಅದೇ ಥರ ಇನ್ನೊಂದು ಲಾಸ್ಟ್ ಪ್ರಾಬ್ಲಮ್ ಇದೆ, ಅದನ್ನು ನೋಡ್ಬೋದು. x plus y plus z is equal to 1, 2x plus 3y plus 2z is equal to 2, ax plus ay plus 2az is equal to 4 ಅಂತ ಇದೆ. ಇದನ್ನು ಅಷ್ಟೇ ಫಸ್ಟ್ ಏನಂತ ಬರೀಬೇಕು, ದ ಮ್ಯಾಟ್ರಿಕ್ಸ್ ಫಾರ್ಮ್ ಆಫ್ ದ ಸಿಸ್ಟಮ್ is ax is equal to b, where ಎ ಮ್ಯಾಟ್ರಿಕ್ಸ್ ಅಂತಂದ್ರೆ ಎ ನಲ್ಲಿ 1 1 1 ಇದೆ, ನೆಕ್ಸ್ಟ್ 2 3 2 ಇದೆ. ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಎ ಇದೆ 2 ಎ ಇದೆ. ನೆಕ್ಸ್ಟ್ ಎ 2 ಎ ಇದೆ. ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ, ಇದು ಮ್ಯಾಟ್ರಿಕ್ಸ್ ಎಕ್ಸ್ ಬರೀತೀರಾ. ಎಕ್ಸ್ ಇಸ್ ಈಕ್ವಲ್ ಟು ಇದು ಎಕ್ಸ್ ವೈ ಝೆಡ್. ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು 1 2 4. ಒಂದು ಸೆಕೆಂಡ್ ಇದಕ್ಕೂ ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ. det A is equal to ಫಸ್ಟ್ ರೋ ಮುಖಾಂತರ ಎಕ್ಸ್ಪ್ಯಾನ್ಷನ್ ಮಾಡಿ. 1 ಇಂಟು 3 2s 6a ಮೈನಸ್ 2a ಮೈನಸ್ 1 ಇಂಟು ರೋ ಕಾಲಮ್ ಬಿಡ್ತೀರಾ 4a ಮೈನಸ್ 2a ಪ್ಲಸ್ 1 ಇಂಟು 2a ಮೈನಸ್ 3a 6a ನಲ್ಲಿ 2a ಸಬ್ಟ್ರಾಕ್ಟ್ ಮಾಡಿದ್ರೆ 4a ನಲ್ಲಿ 2a ಸಬ್ಟ್ರಾಕ್ಟ್ ಮಾಡಿದ್ರೆ 2a ಮೈನಸ್ 2a ಆಯಿತು. 2a ನಲ್ಲಿ 3a ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ a. 4a ಮೈನಸ್ 2a ಮೈನಸ್ a ಮೈನಸ್ 3a 4a ಮೈನಸ್ 3a ಅಂದ್ರೆ ಏನು ಬಂತು a. ಆಬ್ವಿಯಸ್ಲಿ a ಇಸ್ ನಾಟ್ ಈಕ್ವಲ್ ಟು 0. a ಅಂತಕ್ಕಂಥದ್ದು ಕಾನ್ಸ್ಟೆಂಟ್, ಅದು ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ದೇರ್ಫೋರ್ ಏನಂತ ಬರೀತೀರಾ, ದ ಸಿಸ್ಟಮ್ ಈಸ್
ಕನ್ಸಿಸ್ಟೆಂಟ್ ಅಂತ ಬರುತ್ತೆ. ಇಷ್ಟೇ ಕನ್ಸಿಸ್ಟೆನ್ಸಿ ಚೆಕ್ ಮಾಡೋದು. ಇನ್ನೊಂದು ರೂಲ್ ಹೇಳ್ಕೊಟ್ಟೆ ನೋಡಿ, ಕ್ರಾಮರ್ಸ್ ರೂಲ್ ಅಂತ. ಅದನ್ನ CET ಮತ್ತೆ JEE ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ, ಅದು ಕೂಡ ಗೊತ್ತಿರುತ್ತೆ. ಇದಿಷ್ಟು ಕೂಡ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ತಕ್ಕಂಥದ್ದು. ಇನ್ನೊಂದು ಲಾಸ್ಟ್ 10 ಪ್ರಾಬ್ಲಮ್ಸ್ಗಳಿದೆ. ಯಾವುದು ಅಂದ್ರೆ ಈ ಚಾಪ್ಟರ್ಲಿ 1 ಮಾರ್ಕ್ ಆಯಿತು, 2 ಮಾರ್ಕ್ ಆಯಿತು, 4 ಮಾರ್ಕ್ ಆಯಿತು, ಇನ್ನೊಂದು 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದ್ರೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಫಾರ್ 5 ಮಾರ್ಕ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಇದಿಷ್ಟನ್ನ ನೀಟಾಗಿ ನೋಡ್ಕೊಂಡು ಒಂದ್ಸಲ ವಿಡಿಯೋ ನೋಡಿ ನೀಟಾಗಿ ನೋಟ್ಸನ್ನು ಫಾಲೋ ಮಾಡಿ, ನೋಟ್ಸನ್ನು ರೆಫರ್ ಮಾಡಿ.